ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ. ಅತ್ಯಂತ ಶ್ರೇಷ್ಠವಾದ ಮಹಾಭಾರತದಲ್ಲಿ ನಾವು 6ನೆಯ ಪರ್ವವಾದಂತಹ ಭೀಷ್ಮ ಪರ್ವದ ಅರ್ಥಾನುಸಂಧಾನವನ್ನು ನಾವೀಗ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಭೀಷ್ಮ ಪರ್ವದಲ್ಲಿ ನಿರೂಪಣೆ ಆಗುವಂತಹ ತತ್ವ ಯಾವುದು ಅಂತ ನಮಗೆ ಗೊತ್ತಾಗಿದೆ. ಅದರಲ್ಲಿ ನಾವೀಗ 5 ಅಧ್ಯಾಯಗಳನ್ನು ಮುಗಿಸಿ ಆಯಿತು. ಅದರಲ್ಲಿ 6ನೇ ಅಧ್ಯಾಯದ ಅನುಸಂಧಾನ ನಾವೀಗ ಮಾಡಬೇಕು. ಇಲ್ಲಿ ತನಕ ಧೃತರಾಷ್ಟ್ರ ವೇದವ್ಯಾಸ ದೇವರು ಹೇಳಿದಂತಹ ಅಪಶಕುನಗಳನ್ನೆಲ್ಲವನ್ನ ಕೇಳಿದ. ಭಗವದಿಚ್ಛೆ ಹೇಗಾಗತ್ತೋ ಹಾಗಾಗಲಿ ಅಂತಂದ. ವೇದವ್ಯಾಸ ದೇವರು ಅದಕ್ಕೆ ಹಾಗೆ ಎಂದು ಹೊರಟು ಬಿಟ್ರು. ಸಂಜಯನಿಗೆ ದಿವ್ಯ ದೃಷ್ಟಿ ಅಥವಾ ಸರ್ವಜ್ಞತೆಯನ್ನು ಕೊಟ್ಟಿದ್ದಾರೆ. ಅದಕ್ಕನುಗುಣವಾಗಿ ಈಗ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಸಂಜಯನನ್ನ ಪ್ರಶ್ನೆ, ನನಗೆ ಯಾವ ಭೂಮಿಗೋಸ್ಕರವಾಗಿ ಕ್ಷತ್ರಿಯರು ಒದ್ದಾಡಿ ಸಾಯ್ತಾರೋ ಅಂಥ ಭೂಮಿ ಬಗ್ಗೆ ನನಗೆ ತಿಳಿಸ್ಕೊಡ್ಬೇಕು ನೀನು ಅಂತಂದಾಗ, ಒಟ್ಟು 24 ಭೂಮಿಯಲ್ಲಿ ಹುಟ್ಟಿ ಬರುವಂತಹ 24 ಗಾಯತ್ರಿಯಂತೆ ಪ್ರಸಿದ್ಧವಾದಂತಹ ವಿಷಯಗಳನ್ನ, ಜೀವಿಗಳನ್ನ, ಪದಾರ್ಥ ಪಂಚಭೂತಗಳನ್ನೆಲ್ಲವನ್ನ ತಿಳಿಸಿ ಅಲ್ಲಿಂದ ಇನ್ನು ಮುಂದಕ್ಕೆ ಇಂತಹ ಭೂಮಿಗೋಸ್ಕರವಾಗಿ ಒದ್ದಾಡ್ತಾರಪ್ಪ ಕ್ಷತ್ರಿಯರು ಅಂತ ಹೇಳಿದ ಮೇಲೆ ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾನೆ. ಭೂಮಿ ತುಂಬಾ ವಿಸ್ತಾರವಾದದ್ದು ಅಂತ ನೀ ಹೇಳಿದೆಯಲ್ವಾ, ಅದರ ಬಗ್ಗೆ ಹೇಳು. ಏನೇನು ಹೇಳಬೇಕು? ನದೀನಾಂ ಪರ್ವತಾನಾಂಚ ನಾಮಧೇಯಾನಿ ಸಂಜಯ ತಥಾ ಜನಪದಾನಾಂಚ ಯೇ ಚಾನ್ಯೇ ಭೂಮಿಮಾಶ್ರಿತಾಃ ಪ್ರಮಾಣಂಚ ಪ್ರಮಾಣಜ್ಞ ಪೃಥಿವ್ಯಾ ಅಪಿ ಸರ್ವಶಃ ನಿಖಿಲೇನ ಸಮಾಚಕ್ಷ್ವಾ ಕಾನನಾನಿ ಚ ಸಂಜಯ. ಸಂಜಯ ಉವಾಚ ಪಂಚೇಮಾನಿ ಮಹಾರಾಜ ಮಹಾಭೂತಾನಿ ಸಂಗ್ರಹಾತ್ ಜಗತ್ಸ್ಥಿತಾನಿ ಸರ್ವಾಣಿ ಸಮಾನ್ಯಾಹುರ್ಮನೀಷಿಣಃ ಭೂಮಿರಾಪಸ್ತಥಾ ವಾಯುರಗ್ನಿರಾಕಾಶಮೇವ ಚ ಗುಣೋತ್ತರಾಣಿ ಸರ್ವಾಣಿ ತೇಷಾಂ ಭೂಮಿಃ ಪ್ರಧಾನತಃ ಶಬ್ದಸ್ಪರ್ಶಶ್ಚ ರೂಪಂಚ ರಸೋ ಗಂಧಶ್ಚ ಪಂಚಮಃ ಭೂಮಿ ಭೂಮೇರೇತೆ ಗುಣಾಃ ಪ್ರೋಕ್ತಾ ಋಷಿಭಿಸ್ತತ್ವವೇದಿಭಿಃ ಚತ್ವಾರೋಪ್ಸು ಗುಣಾ ರಾಜನ್ ಗಂಧಸ್ತತ್ರ ನ ವಿದ್ಯತೆ ಶಬ್ದಸ್ಪರ್ಶಶ್ಚ ರೂಪಂಚ ತೇಜಸೋಥ ಗುಣಾಸ್ತ್ರಯಃ ಶಬ್ದಸ್ಪರ್ಶಶ್ಚ ವಾಜೋಸ್ತು ಆಕಾಶೇ ಶಬ್ದ ಏವ ಚ ಏತೆ ಪಂಚಗುಣಾ ರಾಜನ್ ಮಹಾಭೂತೇಷು ಪಂಚಸು ವರ್ತಂತೆ ಸರ್ವಲೋಕೇಷು ಯೇಷು ಲೋಕಾಃ ಪ್ರತಿಷ್ಠಿತಾಃ ಅನ್ಯೋನ್ಯಂ ನಾಭಿವರ್ತಂತೆ ಸಾಮ್ಯಂ ಭವತಿ ವೈ ಯದಾ ಯದಾ ತು ವಿಷಮೀಭಾವಂ ಆವಿಶಂತಿ ಪರಸ್ಪರಂ ತದಾ ದೇಹೈರ್ದೇಹವಂತೋ ವ್ಯತಿರೋಹಂತಿ ನಾನ್ಯಥಾ ಆನುಪೂರ್ವ್ಯಾದ್ ವಿನಶ್ಯಂತಿ ಜಾಯಂತೆ ಚಾನುಪೂರ್ವಶಃ ಸರ್ವಾಣ್ಯಪರಿಮೇಯಾನಿ ತದೇಷಾಂ ರೂಪಮೈಶ್ವರಂ ತತ್ರ ತತ್ರ ಹಿ ದೃಶ್ಯಂತೆ ಧಾತವಃ ಪಾಂಚಭೌತಿಕಾಃ ತೇಷಾಂ ಮನುಷ್ಯಾಸ್ತರ್ಕೇಣ ಪ್ರಮಾಣಾನಿ ಪ್ರಚಕ್ಷತೆ ಅಚಿಂತ್ಯಾಃ ಖಲು ಯೇ ಭಾವಾಃ ನ ತಾನ್ ತರ್ಕೇಣ ಸಾಧಯೇತ್ ಪ್ರಕೃತಿಭ್ಯಃ ಪರಂ ಯತ್ತು ತದಚಿಂತ್ಯಸ್ಯ ಲಕ್ಷಣಂ ಸುದರ್ಶನಂ ಪ್ರವಕ್ಷ್ಯಾಮಿ ದ್ವೀಪಂತೆ ಕುರುನಂದನ ಪರಿಮಂಡಲೋ ಮಹಾರಾಜ ದ್ವೀಪೋಸೌ ಚಕ್ರ ಸಂಸ್ಥಿತಃ ನದೀ ಜಲ ಪ್ರತಿಚ್ಛನ್ನಃ ಪರ್ವತೈಶ್ಚಾಭ್ರಸನ್ನಿಭೈಃ ಪುರೈಶ್ಚ ವಿವಿಧಾಕಾರೈಃ ರಮ್ಯೈರ್ಜನಪದೈಸ್ತಥಾ ವೃಕ್ಷೈಃ ಪುಷ್ಪಫಲೋಪೇತೈಃ ಸಂಪನ್ನ ಧನಧಾನ್ಯವಾನ್ ಲಾವಣೇನ ಸಮುದ್ರೇಣ ಸಮಂತಾತ್ ಪರಿವಾರಿತಃ ಯಥಾ ಚ ಪುರುಷಃ ಪಶ್ಯೇದಾದರ್ಶೇ ಮುಖಮಾತ್ಮನಃ ಏವಂ ಸುದರ್ಶನದ್ವೀಪೋ ದೃಶ್ಯತೆ ಚಂದ್ರಮಂಡಲೆ ದ್ವಿರಂಶಃ ಪಿಪ್ಪಲಸ್ತತ್ರ
ದ್ವಿರಂಶಶ್ಚ ಶಶೋ ಮಹಾನ್ ಸರ್ವೌಷಧಿ ಸಮಾವಾಪೈಃ ಸರ್ವತಃ ಪರಿಬೃಂಹಿತಃ ಆಪಸ್ತತೋನ್ಯಾ ವಿಜ್ಞೇಯ ಏಷ ಸಂಕ್ಷೇಪ ಉಚ್ಯತೆ. ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾನೆ, ಈ ಭೂಮಿಯಲ್ಲಿರತಕ್ಕಂತಹ ನದಿಗಳು, ಪರ್ವತಗಳು, ಎಲ್ಲ ಊರುಗಳು, ದೇಶಗಳು, ಜನಗಳು ವಾಸ ಮಾಡತಕ್ಕಂತಹ ಜಾಗಗಳು, ಭೂಮಿಯಲ್ಲಿ ಯಾರ್ಯಾರು ವಾಸ ಮಾಡ್ತಾರೆ ಅವರುಗಳು, ಏನೇನು ಪದಾರ್ಥಗಳು ಭೂಮಿಯನ್ನ ಆಶ್ರಯ ಮಾಡಿಕೊಂಡಿದೆ ಆ ಪದಾರ್ಥಗಳ ಬಗ್ಗೆ ಅದೆಲ್ಲದರ ಪ್ರಮಾಣಗಳನ್ನ ಪೂರ್ಣವಾಗಿ ತಿಳಿದಿರತಕ್ಕಂತಹ ವ್ಯಕ್ತಿ ನೀನು. ನನಗದೆಲ್ಲ ಬೇಕು. ಮತ್ತೆ ಪೃಥ್ವಿಯಲ್ಲಿ ಎಷ್ಟು ಕಾನನಗಳು, ಕಾನನ ಅಂದ್ರೆ ವನ ಪ್ರದೇಶಗಳಿದೆಯೋ ಅದೆಲ್ಲವೂ ನನಗೆ ಹೇಳಬೇಕು ನೀನು ಅಂತಂದಾಗ, ಅಂದ್ರೆ ಸಮಗ್ರ ಭೂಮಿಯ ಪರಿಚಯವನ್ನ ಸಂಕ್ಷೇಪದಲ್ಲಿ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಸಂಜಯ ಹೇಳ್ತಾನೆ, ಅಂದ್ರೆ ಪಂಚಮಸ್ಕಂದ ಭಾಗವತದಲ್ಲಿ ಬಂದ ಅತ್ಯಂತ ವಿಸ್ತಾರವಾದ ಭಾಗಗಳನ್ನ ಸಂಕ್ಷೇಪದಲ್ಲಿ ಕೆಲವು ಕಡೆ ಹೆಸರನ್ನ ಚೇಂಜ್ ಮಾಡ್ಕೊಂಡು ಹೇಳ್ತಾರೆ. ಸಂಶಯಗಳು ಬಂದ್ರೆ ನಾನು ಪಂಚಮಸ್ಕಂಧವನ್ನು ಈಗಾಗಲೇ ವಿಸ್ತಾರವಾಗಿ ನಿರೂಪಣೆ ಮಾಡಿ ಆಗಿದೆ, ಆದ್ದರಿಂದ ಪಂಚಮಸ್ಕಂಧೋಕ್ತವಾದ ವಿಷಯಗಳು ಇದೆಲ್ಲ ಅಲ್ಲಿ ಕೇಳಿಕೊಂಡು ನಾವು ಅನುಸಂಧಾನ ಮಾಡ್ಕೊಳ್ಬಹುದು. ಏನ್ ಹೇಳ್ತಾ ಇದ್ದಾರೆ, ರಾಜ ಭೂಮಿಯ ಬಗ್ಗೆ ನೀನು ಹೇಳು ಅಂತ ಹೇಳಿದೆಲ್ಲ, ಭೂಮಿ ಯಾವುದು? ಫಸ್ಟ್ ಆಫ್ ಆಲ್ ಉದುರಿ ಬಿದ್ದ ಪದಾರ್ಥವ? ಭೂಮಿ ಅಂದ್ರೆ ಏನು ಅದನ್ನು ಹೇಳ್ತಾನೆ ಮೊದಲು. ಒಟ್ಟು 5 ರೀತಿಯಾದ ಭೂತಗಳಿದೆ, ಅದನ್ನ ಮಹಾಭೂತಗಳು. ಮಹಾಭೂತ ಅಂದ್ರೆ ಅದನ್ನ ಪಂಚಭೂತಗಳು. ಜಗತ್ ಸ್ಥಿತಾನಿ ಸರ್ವಾಣಿ, ಪ್ರಪಂಚ ಯಾವುದರಲ್ಲಿ ಆಶ್ರಯವಾಗಿದೆಯೋ ಅದು ಪಂಚಮಹಾಭೂತಗಳು. ಅದೆಲ್ಲವೂ ಸಮಾನವಾಗಿ ನಿಂತಿರತಕ್ಕಂಥದ್ದು. ಆ ಪಂಚಭೂತಗಳೆಲ್ಲ ಸಮಾನವಾಗಿ ನಿಂತಿರುವಂತಹ ಒಂದು ಪದಾರ್ಥಗಳು. ಆ ಪಂಚಭೂತಗಳು ಯಾವುದು? ಕ್ರಮದಲ್ಲಿ ಹೇಳಬೇಕು ಅಂದ್ರೆ ಆಕಾಶ, ವಾಯು, ಅಗ್ನಿ, ಆಪಹ, ಭೂಮಿ. ಶ್ರುತಿ ಹೇಳೋದು ಸರ್ವೋತ್ತಮನಾದ ಭಗವಂತನಿಂದ ಆಕಾಶ ಹುಟ್ಟಿತು, ಆತ್ಮನ ಆಕಾಶ ಸಂಭೂತಃ. ಸರ್ವೋತ್ತಮನಾದ ಸರ್ವಾಂತರ್ಯಾಮಿಯಾದ ನಾರಾಯಣನಿಂದ ಆಕಾಶಕ್ಕೆ ಸೃಷ್ಟಿ ಆಯಿತು. ಆಕಾಶದಿಂದ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಹಾದ್ಯ ಪೃಥಿವಿ ಅಂತ ಹೇಳಿ ಆಕಾಶ, ವಾಯು, ಅಗ್ನಿ, ನೀರು ಮತ್ತು ಭೂಮಿ, ಇದು ಕ್ರಮ. ಆದ್ರೆ ಹೇಳುವಾಗ ವ್ಯತ್ಯಾಸವಾಗಿ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಪೃಥಿವ್ಯಪ್ತೇಜೋ ವಾಯುರಾಕಾಶ ಅಂತ ಹೇಳೋದು ಕ್ರಮ. ನಾವಿರುವ ಜಾಗದಿಂದ ಹೇಳ್ತಾರೆ ಅಂತ ಬಂದುಬಿಟ್ಟಿದೆ ಇವತ್ತು. ಆದ್ರೆ ಇಲ್ಲೇನು ಹೇಳ್ತಾರೆ? ಭೂಮಿ, ಆಪ, ವಾಯು, ಅಗ್ನಿ, ಆಕಾಶ. ಹೆಂಗ್ ಬೇಕಾದ್ರೂ ಆಗ್ಲಿ ಪಂಚಮಹಾಭೂತಗಳಿಗೆ ಅದರದ್ದೇ ಆದ ಒಂದು ಆರ್ಡರ್, ಕ್ರಮ ಇದೆ. ವ್ಯುತ್ಕ್ರಮದಲ್ಲಿ ಹೇಳುವಾಗ ಪೃಥಿವಿ, ಅಪ್, ತೇಜಸ್ಸು, ವಾಯು, ಆಕಾಶ ಅಂತ. ಅದು ಕ್ರಮದಲ್ಲಿ ಹೇಳುವಾಗ ಆಕಾಶ, ವಾಯು, ಅಗ್ನಿ, ಅಪ್, ಪೃಥಿವಿ ಅಂತ. ಇದು ಕ್ರಮ ವ್ಯುತ್ಕ್ರಮ ಇರುತ್ತೆ. ಅದರಲ್ಲಿ ಒಂದೊಂದಕ್ಕೆ ಒಂದೊಂದು ಗುಣಗಳು. ಆದ್ರೆ ಕೆಳಗಿಳಿತಾ ಇಳಿತಾ ಇಳಿತಾ ಗುಣಗಳು ಜಾಸ್ತಿ ಆಗ್ತಾ ಬರುತ್ತೆ. ಎಲ್ಲ ಗುಣಗಳಿಂದ ಕೂಡಿರುವಂಥದ್ದು ಭೂಮಿ. ಆದ್ದರಿಂದ ಪಂಚಮಹಾಭೂತಗಳಲ್ಲಿ ಪ್ರಧಾನವಾಗಿ ನಿಂತಿರತಕ್ಕಂಥದ್ದನ್ನ ಪೃಥಿವಿ ಅಂತ ಕರೀತಾರೆ. ಗುಣೋತ್ತರಾಣಿ. ಯಾವ್ಯಾವುದು ಗುಣಗಳು ಅಂದ್ರೆ ಆಕಾಶದಲ್ಲಿ ಶಬ್ದ, ವಾಯುವಿನಲ್ಲಿ ಸ್ಪರ್ಶ, ಅಗ್ನಿಯಲ್ಲಿ ರೂಪ, ನೀರಿನಲ್ಲಿ ರಸ, ಪೃಥ್ವಿಯಲ್ಲಿ ಗಂಧ. ಆದ್ರೆ ಈ 5 ಗುಣಗಳು ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು ಒಂದೊಂದು ಆಕಾಶಕ್ಕೆ. ನಾನು ಇವಾಗ ಹೇಳಿದೆ, ಆಕಾಶ ಶಬ್ದ ಗುಣಕವಾದದ್ದು ಆಕಾಶ, ಸ್ಪರ್ಶ ಗುಣಕವಾದದ್ದು ವಾಯು. ಆಕಾಶದಲ್ಲಿ ಶಬ್ದ ಇದೆಯಾ? ಇದೆ. ವಾಯುವಿನಲ್ಲಿ ರೂಪ ಇದೆಯಾ? ಇಲ್ಲ. ವಾಯವ್ಯ ಶರೀರ ಇದೆ, ಬಟ್ ನಮ್ಮಿಗೆ ಕಣ್ಣಿಗೆ ಕಾಣುವಂತಹ ರೂಪ ಇಲ್ಲ. ಆದ್ದರಿಂದ ಒಂದೊಂದು ಭೂತಗಳಿಗೆ ಒಂದೊಂದು. ಆದರೆ ಪೃಥ್ವಿಯಲ್ಲಿ
5 ಗುಣಗಳಿದೆ. ಶಬ್ದ ಇದೆ, ಸ್ಪರ್ಶ ಇದೆ, ರೂಪ ಇದೆ, ರಸ ಇದೆ, ಗಂಧ ಇದೆ. ಅದೇ ನೀವು ನೀರಿಗೆ ಹೋಗುವಾಗ 4 ಆಯ್ತು. ಯಾವ್ಯಾವುದು ಅಂತ ತುಂಬಾ ಸುಲಭ ಅದು. ಚತ್ವಾರಹ ಅಪ್ಸು, ನೀರಿನಲ್ಲಿ ಏನಿದೆ 4 ಅಲ್ಲಿ ಗಂಧ ಇಲ್ಲ. ಅದಾದ ಮೇಲೆ ತೇಜಸ್ಸಿನಲ್ಲಿ 3 ಗುಣಗಳಿದೆ. ಯಾವುದು? ಶಬ್ದ ಇದೆ, ಸ್ಪರ್ಶ ಇದೆ, ರೂಪ ಇದೆ. ಅದಾದ ಮೇಲೆ ವಾಯುವಿನಲ್ಲಿ 2 ಗುಣ ಇದೆ. ಶಬ್ದ ಇದೆ, ಸ್ಪರ್ಶ ಇದೆ. ಆಕಾಶದಲ್ಲಿ ಶಬ್ದ ಅನ್ನೋ 1 ಗುಣ. ಆಕಾಶಕ್ಕೆ ಶಬ್ದ ಅಂತ 1 ಗುಣ, ವಾಯುವಿಗೆ ಶಬ್ದ ಸ್ಪರ್ಶ ಅಂತ 2 ಗುಣ, ಅಗ್ನಿಗೆ ಶಬ್ದ ಸ್ಪರ್ಶ ರೂಪ ಅಂತ 3 ಗುಣ, ನೀರಿಗೆ ಶಬ್ದ ಸ್ಪರ್ಶ ರೂಪ ರಸ ಅಂತ 4 ಗುಣ, ಭೂಮಿಗೆ ಶಬ್ದ ಸ್ಪರ್ಶ ರೂಪ ರಸಗಂಧ ಅಂತ 5 ಗುಣ. ಆದ್ದರಿಂದ ಪಂಚಮಹಾಭೂತಗಳು ಎಲ್ಲ ಲೋಕಗಳಲ್ಲಿದ್ರೂ ಈ 5 ಗುಣಗಳು ಅದರದರ ಯೋಗ್ಯತೆಗನುಗುಣವಾಗಿ ಪಂಚಮಹಾಭೂತಗಳಲ್ಲಿ ಇರ್ತದೆ. ಎಲ್ಲೆಲ್ಲಿ ಪಂಚಮಹಾಭೂತಗಳ ವಿಶೇಷವಾದಂತಹ ಸಂಚಾರ ಇದೆಯೋ, ವ್ಯಾಪ್ತಿ ಇದೆಯೋ, ಅಲ್ಲೆಲ್ಲ ಬದುಕಲಿಕ್ಕೆ ಯೋಗ್ಯವಾದ ಪ್ರಾಣಿಗಳು ವಾಸ ಮಾಡ್ತಾ ಇರುತ್ತೆ. ಅದಕ್ಕದು ರೇಷಿಯೋಗಳಿಗೆ ಅನುಗುಣವಾಗಿ ಸರಿಯಾಗಿ ಇದ್ದಾಗ, ಹಾಗೆ ಸಾಮ್ಯಾವಸ್ಥೆಯಲ್ಲಿ ಸಮಾನವಾದ ಅವಸ್ಥೆ, ಪ್ರಪೋರ್ಷನೇಟ್ ಆಗಿ ಪಂಚಮಹಾಭೂತಗಳಿದ್ದಾಗ ಇದು ಜಾಸ್ತಿ ಅದು ಕಡಿಮೆ ಅಂತ ಆಗೋದಿಲ್ಲ. ಯಾವಾಗ ಪಂಚಮಹಾಭೂತಗಳಲ್ಲಿ ವೈಬ್ರೇಷನ್ ಅಂತ ಅನ್ನೋದಾಗತ್ತೆ, ವ್ಯತ್ಯಾಸವಾಗಿಬಿಡತ್ತೆ. ಪಂಚಮಹಾಭೂತಗಳಲ್ಲಿ ವ್ಯತ್ಯಾಸ ಯಾವಾಗ ಆಯ್ತು ಹೇಳ್ತಾರೆ, ಲಂಗ್ಸ್ ಅಲ್ಲಿ ನೀರ್ ಜಾಸ್ತಿ ಆಗಿದೆ, ವಾಯು ಪ್ರಕೋಪ ಇದೆ ಅಲ್ವಾ. ಪಂಚಮಹಾಭೂತಗಳಲ್ಲಿ ಯಾವುದಾದ್ರೂ ವ್ಯತ್ಯಾಸ ಆಗ್ಬಿಟ್ರೆ ಏನಾಗತ್ತೆ? ದೇಹತ್ಯಾಗ ಆಗತ್ತೆ. ಮನುಷ್ಯರಿಗೆ, ಆ ಪ್ರಾಣಿಗಳಿಗೆ ದೇಹತ್ಯಾಗ ಅಂದ್ರೆ ಪಂಚಮಹಾಭೂತಗಳಿಂದಲೇ ಸಕಲ ಜೀವರಾಶಿಗಳ ಜೀವನ. ಅದು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಸಂಕ್ಷೇಪವಾಗಿ ಇಡೀ ಪಂಚಮಹಾಭೂತಗಳನ್ನು ತಿಳಿಸ್ಕೊಡುವಂತಹ ಒಂದು ಕ್ರಮ ಇಲ್ಲಿ. ಅದರಲ್ಲಿ ಹುಟ್ಲಿಕ್ಕೊಂದು ಆರ್ಡರ್, ಸೃಷ್ಟಿ ಆಗ್ಲಿಕ್ಕೆ ಒಂದು ಆರ್ಡರ್, ಲಯ ಹೊಂದಲಿಕ್ಕೆ ಒಂದು ಆರ್ಡರ್. ಸೃಷ್ಟಿ ಆಗೋದು ಹೇಗೆ? ಆಕಾಶದಿಂದ, ಅವಾಗ ಹೇಳಿದೆ ಭಗವಂತ, ಅವನಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿಂದ ಭೂಮಿ. ಇದು ಸೃಷ್ಟಿಯಾಗುವಂತಹ ಕ್ರಮ. ಅದೇ ಲಯ ಆಗುವಾಗ ಪೃಥ್ವಿ ಮೊದಲು, ಪೃಥ್ವಿ ನೀರಿನಲ್ಲಿ, ನೀರು ಅಗ್ನಿಯಲ್ಲಿ, ಅಗ್ನಿ ವಾಯುವಿನಲ್ಲಿ, ವಾಯು ಆಕಾಶದಲ್ಲಿ. ಹುಟ್ಟುವಾಗ ಆಕಾಶ, ವಾಯು, ಅಗ್ನಿ, ಆಪಹ, ಪೃಥ್ವಿ ಹುಟ್ಟುವ ಕ್ರಮ. ನಾಶ ಆಗುವಾಗ ಭೂಮಿ, ಭೂಮಿಯಿಂದ ನೀರು, ನೀರಿಂದ ಅಗ್ನಿ, ಅಗ್ನಿಯಿಂದ ವಾಯು, ವಾಯುವಿನಿಂದ ಆಕಾಶ, ಆಕಾಶ ಭಗವಂತನಲ್ಲಿ. ಸೃಷ್ಟಿಯಾಗುವಾಗ ಒಂದು ರೀತಿ ಅಂದ್ರೆ ನಾಶವಾಗುವಾಗ ಒಂದು ರೀತಿ. ಇದೆಲ್ಲವೂ ಕೂಡ ಇದು ಹೀಗೆ ಪಂಚಮಹಾಭೂತಗಳ ವೈಭವ ಈ ರೀತಿಯಲ್ಲಿ ಇದೆ ಅಂತನ್ನೋದನ್ನ ನಮಗೆ 100% ಆಕ್ಯುರೇಟ್ ಆಗಿ ನಿರೂಪಣೆ ಮಾಡ್ಲಿಕ್ಕಾಗೋದಿಲ್ಲ. ಇದು ಅಪರಿಮೇಯ. ಯಾಕೆ ಅಂತಂದ್ರೆ ಇದು ಐಶ್ವರ, ದೊಡ್ಡ ಶಬ್ದ ಪ್ರಯೋಗ ಮಾಡಿಬಿಟ್ಟು. ಇದು ಯಾವುದು? ಐಶ್ವರಂ. ಏನ್ ಐಶ್ವರ ಅಂದ್ರೆ ಏನು? ವಾದಿರಾಜ ಸ್ವಾಮಿ ವ್ಯಾಖ್ಯಾನ ಮಾಡ್ತಾರೆ, ಈಶ್ವರಾಧೀನಂ
ಪಂಚಮಹಾಭೂತಗಳು ನಮಗೆ ಅಪರಿಮೇಯ, ನಮಗಿದನ್ನ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ಇದು ಭಗವಂತನ ಅಧೀನ. ಆದ್ರೆ ಈ ಪಂಚಭೂತಗಳಿಗೆ ಸಂಬಂಧಪಟ್ಟ ಕೆಲವು ಪದಾರ್ಥಗಳು ಅಲ್ಲಲ್ಲಲ್ಲಿ ಕಣ್ಣಿಗೆ ಕಾಣುತ್ತಂತೆ. ಈ ಪಂಚಮಹಾಭೂತಗಳಿಗೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ಸಂಬಂಧಪಟ್ಟ ಕೆಲವು ಪದಾರ್ಥಗಳು ಮನುಷ್ಯರಿಗೆ ಅಲ್ಲಿ ಕಾಣುತ್ತೆ. ಕಾಣಿಸಿದಾಗ ಜನಗಳೇನ್ ಮಾಡ್ತಾರೆ? ತರ್ಕ ಅಂದ್ರೆ ಏನು? ಊಹೆ ಮಾಡ್ತಾರೆ. ಓ ಹಾಗಿದೆ ಹೀಗಿದೆ ಅಂದ್ರೆ ಅವರವರ ಕಣ್ಣಿಗೆ ಕಾಣಿಸಿದ ಪಂಚಭೂತಗಳು ಅವ್ರವ್ರ ಕಣ್ಣಿಗೆ ಏನ್ ಕಾಣುತ್ತೆ ಆ ಕಣ್ಣಿಗೆ ಕಂಡದ್ದನ್ನ ಇಟ್ಟುಕೊಂಡು ಓ ಹಾಗೆ ಹೀಗೆ ಅಂತ ತರ್ಕ ಮಾಡಿ, ವಿಮರ್ಶೆ ಮಾಡಿ, ಊಹೆ ಮಾಡಿ, ಓ ಇದು ಹೀಗೆ ಇದಮಿತ್ತಂ ಅಂತ ಪ್ರಮಾಣವನ್ನ ಹೇಳ್ತಾರಂತೆ. ಚೆನ್ನಾಗಿ ಹೇಳ್ತಾರೆ. ಇದು ಸರ್ವೋತ್ತಮನಾದ ಭಗವಂತನ ಅಧೀನವಾದ್ದರಿಂದ ಪರಿಪೂರ್ಣವಾಗಿ ತಿಳ್ಕೊಳ್ಳಿಕ್ ಆಗೋದಿಲ್ಲ. ಆದ್ರೆ ಅಲ್ಲಲ್ಲಿ ಈ ಪಂಚಭೂತಗಳಿಗೆ ಸಂಬಂಧಪಟ್ಟ ಅಥವಾ ಪಂಚಭೂತಗಳಿಂದ ಸೃಷ್ಟಿಯಾದ ಕೆಲವು ಪದಾರ್ಥಗಳು ಕಾಣುತ್ತೆ. ಧಾತವಹ ಅಂತಾರೆ. ಪಾಂಚಭೌತಿಕವಾದ ಪಂಚಭೂತಗಳಿಗೂ ಸಂಬಂಧಪಟ್ಟ ಕೆಲವು ಧಾತು ವಿಶೇಷಗಳು ಕಾಣುತ್ತೆ. ಅದನ್ನ ನೋಡಿ ಜನಗಳು ತರ್ಕ ಮಾಡಿ ಪ್ರಮಾಣ ಅಂತ ಹೇಳ್ತಾರೆ. ತುಂಬಾ ದೊಡ್ಡ ಮಾತು ಹೇಳ್ತಾರೆ. ಅಚಿಂತ್ಯವಾದ ಪದಾರ್ಥಗಳು ಅಂತ ಲೋಕದಲ್ಲಿ ಯಾವುದಿದೆಯೋ, ಅಚಿಂತ್ಯ ಅಂತ ಆಲೋಚನೆ ಮಾಡ್ಲಿಕ್ಕೆ ಆಗದೇ ಇರತಕ್ಕಂಥದ್ದು, ಚಿಂತನೆ, ಅನುಸಂಧಾನ, ಆಲೋಚನೆ, ವಿಮರ್ಶೆ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಯಾವ ಪದಾರ್ಥಗಳನ್ನ ಹೇಳ್ತಾರೋ ಅದನ್ನ ಲಾಜಿಕಲಿ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಹೋಗಬಾರದು. ಅದು 100% ಹೇಳಲಿಕ್ಕೆ ಆಗೋದಿಲ್ಲ, ಫೇಲ್ ಆಗ್ಬಿಡುತ್ತೆ. ದೊಡ್ಡ ಮಾತು ಇದು. ಅಚಿಂತ್ಯ ಖಲು ಯೇ ಭಾವ ನತಾಂತರ್ಕೇಣ ಯೋಜಯೇತ್ ಅಂತ ಆಚಾರ್ಯರು ಪ್ರಯೋಗ ಮಾಡ್ತಾರೆ. ಮಹಾಭಾರತದ್ದೇ ಮಾತು. ನತಾಂತರ್ಕೇಣ ಸಾಧಯೇತ್ ಅಂತ ಇಲ್ಲಿ ಇವತ್ತು ನಮಗೆ ಮಹಾಭಾರತ ಪಾಠದಲ್ಲಿ ಇರುವಂತಹ ವಾಕ್ಯ. ಇದನ್ನು ಟೀಕಾಕೃತ್ಪಾದರು, ವಾದಿರಾಜರು ಮೊದಲಾದ ಮಹಾನುಭಾವರೆಲ್ಲ ತಮ್ಮ ವ್ಯಾಖ್ಯಾನ, ಟೀಕಾ, ಟಿಪ್ಪಣಿ ಗ್ರಂಥಗಳಲ್ಲಿ ಈ ಶ್ಲೋಕವನ್ನ ಬೇಕಾದಷ್ಟು ಸಲ ಉಪಯೋಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಚಿಂತ್ಯವಾದ ಕೆಲವು ಪದಾರ್ಥಗಳು ಅಂತ ಯಾವುದಿದೆ, ಆ ಅಚಿಂತ್ಯ ಪದಾರ್ಥಗಳ ಬಗ್ಗೆ ತರ್ಕ ಮಾಡಿ ತಲೆ ಕೆಡಿಸ್ಕೊಳ್ಬಾರ್ದು. ಅಚಿಂತ್ಯ ಅಂದ್ರೆ ಏನು? ನಾವು ಸಾಮಾನ್ಯವಾಗಿ ಅಚಿಂತ್ಯ ಅಂದ್ರೆ ಯಾವುದು? ಅಚಿಂತ್ಯ ಅಂದ್ರೆ ಚಿಂತನೆ ಮಾಡ್ಲಿಕ್ಕೆ ಆಗದೆ ಇರ್ತಕ್ಕಂಥದ್ದು. ಮಹಾಭಾರತ ಅಂತೂ ಸಂಜಯ ಅಂತ ಅಚಿಂತ್ಯ ಅಂತಂದ್ರೆ ಯಾವುದು ಗೊತ್ತಾ? ಅಚಿಂತ್ಯವಾದ ವಿಷಯಗಳ ಬಗ್ಗೆ ತರ್ಕ ಮಾಡಬೇಡಿ. ಅಚಿಂತ್ಯದ ಲಕ್ಷಣ ಏನು? ಪ್ರಕೃತಿಗಿಂತ ಯಾವುದು ಬೇರೆಯಾಗಿದೆ? ಈ ಪಂಚಮಹಾಭೂತಗಳಿಗೆ ಸಂಬಂಧಪಟ್ಟದ್ದು ಪ್ರಾಕೃತಿಕ, ಪ್ರಾಕೃತ, ಪ್ರಾಕೃತ, ತೈಜಸ ಶರೀರ, ವಾಯವ್ಯ ಶರೀರ ಅಂತ ಬೇಕಾ? ವಾಯು ಲೋಕದಲ್ಲಿ ಗಾಳಿಯ ದೇಹ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಹೀಗೆಲ್ಲ ಏನೇನೋ ಇದೆ. ಅಂದ್ರೆ ಒಟ್ನಲ್ಲಿ ಶಬ್ದಸ್ಪರ್ಶ ರೂಪ ರಸಗಂಧಗಳು, ತನ್ಮಾತ್ರೆಗಳು, ಅದರಿಂದ ಕೂಡಿದ್ದು ಪಂಚಮಹಾಭೂತಗಳು. ಆ ಪಂಚಮಹಾಭೂತಗಳು ಅಹಂಕಾರದಿಂದ ಹೊರಗೆ ಬಂದಿದ್ದು ಅಲ್ವಾ? ನಮಗೆಲ್ಲ ಗೊತ್ತಿದೆ. ಅಹಂಕಾರ ಮಹತ್ತತ್ವದಿಂದ ಹೊರಗೆ ಬಂದದ್ದು, ಮಹತ್ತತ್ವ ಸೂಕ್ಷ್ಮ ಪ್ರಕೃತಿಯಿಂದ ಹೊರಗೆ ಬಂದದ್ದು. ಇದೆಲ್ಲವೂ ಪ್ರಕೃತಿಗೆ ಸಂಬಂಧಪಟ್ಟಿದ್ದು. ಆದ್ದರಿಂದ ಇದ್ಯಾವುದು ಅಚಿಂತ್ಯ ಅಲ್ಲ. ಪಂಚಮಹಾಭೂತಗಳು ಅಪರಿಮೇಯ. ಪಂಚಮಹಾಭೂತಗಳನ್ನ 100% ಆಗಿ ಅನುಸಂಧಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಐಶ್ವರ ಭಗವಂತನ ಅಧೀನ. ಆದ್ರೂ ಕೂಡ ಜನಗಳು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕಾಣುವಂತಹ ಪಂಚಭೂತಗಳಿಗೆ ಸೇರಿದ, ಪಂಚಭೂತಗಳಿಂದ ಹುಟ್ಟಿದ ಕೆಲವು ಪದಾರ್ಥಗಳನ್ನ ನೋಡಿ ಪಂಚಮಹಾಭೂತಗಳು ಅಂದ್ರೆ ಹೀಗೆ ಅಂತ ತರ್ಕ ಮಾಡಿ ಹೇಳ್ತಾರೆ. ಆದರೆ ಯಾವುದು ಈಶ್ವರಾಧೀನವಾಗಿದೆ ಅದೇ ನಮ್ಮ ಕಣ್ಣಿಗೆ ಕಾಣ್ತಿಲ್ಲ ಅಂದ್ರೆ ಸರಿಯಾಗಿ ಪ್ರಕೃತಿಗೆ ಸಂಬಂಧಪಟ್ಟ ಪಂಚಮಹಾಭೂತಗಳನ್ನೇ ಸರಿಯಾಗಿ ನಮಗೆ ತಿಳ್ಕೊಳ್ಳಿಕ್ ಆಗ್ತಿಲ್ಲ ಅಂದ್ರೆ ಪ್ರಕೃತಿಗಿಂತ ಭಿನ್ನನಾದ
ಅಪ್ರಾಕೃತನಾದ ಭಗವಂತನನ್ನು ಹೇಗ್ ತಿಳ್ಕೊಳ್ಳೋದು? ನೋಡಿ, ಮಹಾಭಾರತ ಎಷ್ಟು ದೇವರನ್ನ ಅಚಿಂತ್ಯ ಅಚಿಂತ್ಯ ಅಂತಾರೆ. ಅಚಿಂತ್ಯದ ಲಕ್ಷಣ ಏನು ಗೊತ್ತಾ? ಪ್ರಕೃತಿಗಿಂತ ಬೇರೆಯಾಗಿ, ಪ್ರಕೃತಿಗಿಂತ ವಿಲಕ್ಷಣನಾಗಿ, ಅಪ್ರಾಕೃತನಾಗಿರುವಂಥದ್ದೇ ಅಚಿಂತ್ಯದ ಲಕ್ಷಣ. ಆದ್ದರಿಂದ ಅಚಿಂತ್ಯ ಅಂದ್ರೆ ಯಾರು? ವಾದಿರಾಜ ಸ್ವಾಮಿಗಳು ವ್ಯಾಖ್ಯಾನ ಮಾಡ್ತಾರೆ, ಅಚಿಂತ್ಯಸ್ಯ ನಾರಾಯಣಸ್ಯ ಲಕ್ಷಣಂ. ಅಚಿಂತ್ಯ ಅಂದ್ರೆ ಬೇರೆ ಯಾರು ಅಲ್ಲಪ್ಪ, ನಾರಾಯಣ. ಯಾಕೆ ಅಂದ್ರೆ ಅವನು ಪ್ರಕೃತಿಗಿಂತ ಭಿನ್ನ, ಪ್ರಕೃತಿಗಿಂತ ಉತ್ತಮ, ಪ್ರಕೃತಿಗಿಂತ ವಿಲಕ್ಷಣ. ನಾರಾಯಣನ ಶರೀರದಲ್ಲಿ ಪ್ರಕೃತಿಗೆ ಸಂಬಂಧಪಟ್ಟ ಯಾವುದೂ ಇಲ್ಲ. ಆದ್ದರಿಂದ ನಾರಾಯಣನ ವಿಷಯದಲ್ಲಿ ತರ್ಕದಿಂದ ಸಮನ್ವಯ ಮಾಡ್ಲಿಕ್ಕೆ ಹೋಗಬಾರದು. ಆದ್ದರಿಂದ ಪಂಚಮಹಾಭೂತಗಳನ್ನೇ ನೆಟ್ಟಿಗೆ ತಿಳ್ಕೊಳಕ್ ಆಗಲ್ಲ ಅಂದ್ಮೇಲೆ, ಆ ಭೂತಗಳಿಗೆ ಸ್ವಾಮಿಯಾದ, ಮಹಾಭೂತನೆನಿಸಿದ, ಮಹದ್ಭೂತನಾದ, ಅಚಿಂತ್ಯನಾದ ನಾರಾಯಣನನ್ನು ಹೇಗೆ ತಿಳ್ಕೊಳ್ಳೋದು 100% ಆಗಿ? ಅವನ ಸೃಷ್ಟಿ, ಆ ವೈಭವ, ಅದೆಲ್ಲ ಅವನ ಗುಣಾನುಸಂಧಾನಕ್ಕೆ ಅನುಕೂಲವಾಗತ್ತೆ. ಭಗವಂತನ ಸೃಷ್ಟಿ, ಆ ಸೃಷ್ಟಿಯ ಬಗ್ಗೆ ನಾವು ತಿಳ್ಕೊಳ್ಳೋದ್ರಿಂದ ನಮ್ಮಲ್ಲೂ ಕೂಡ ಜ್ಞಾನಾನಂದಾದಿಗಳ ಅಭಿವೃದ್ಧಿಯಾಗತ್ತೆ. ಬಹುಚಿತ್ರ ಜಗದ್ ಬಹುಧಾ ಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ. ಬಹು ವಿಚಿತ್ರವಾದ ನಾನಾ ದ್ವೀಪ ಸರಿತ್ ಸಮುದ್ರ ನದಿ ಪರ್ವತಾದಿಗಳಿಂದ ಕೂಡಿದ ಈ ಅದ್ಭುತವಾದ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ ಭಗವಂತ ಸರ್ವೋತ್ತಮ, ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅನ್ನುವ ಅನುಸಂಧಾನಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಅಲ್ಲಲ್ಲಿ ಮಹಾಭಾರತ ಪುರಾಣ ರಾಮಾಯಣಾದಿಗಳಲ್ಲಿ ಜನ್ಮಾದ್ಯಸ್ಯೇತಃ ಅನ್ನುವ ಸೂತ್ರದಲ್ಲಿ ಹೇಳಿದ ಭಗವಂತನ ಸರ್ವ ಸೃಷ್ಟಿಕರ್ತೃತ್ವದ ಬಗ್ಗೆ ಅನುಸಂಧಾನ ಮಾಡಿ ಕೊಡ್ತಾ ಇದ್ದಾರೆ. ಆದ್ದರಿಂದ ಅಚಿಂತ್ಯನಾದ ದೇವರ ವಿಷಯದಲ್ಲಿ ತರ್ಕ ಮಾಡ್ಲಿಕ್ಕೆ ಹೋಗಬಾರದು. ಲಾಜಿಕ್ ದೇವರಲ್ಲಿ ಅಪ್ಲೈ ಆಗೋದಿಲ್ಲ. ಸುದರ್ಶನ ಅಂತ ಒಂದು ದ್ವೀಪ ಇದೆ, ಅದರ ಬಗ್ಗೆ ಹೇಳ್ತೀನಿ. ಸುದರ್ಶನ ಅಂದ್ರೆ ಏನು? ಎರಡು ಅರ್ಥ ಮಾಡ್ತಾರೆ ವಾದಿರಾಜರು. ಸುದರ್ಶನ ಅಂತಂದ್ರೆ ಒಂದು ಚಕ್ರದ ಆಕಾರದಲ್ಲಿದೆ, ವರ್ತುಲಾಕಾರದಲ್ಲಿದೆ. ಆದ್ದರಿಂದ ಅದಕ್ಕೆ ಸುದರ್ಶನ ದ್ವೀಪ ಅಂತ ಹೆಸರು. ಮತ್ತೆ ಸುದರ್ಶನ ಅಂದ್ರೆ ದರ್ಶನೀಯ, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ಅಷ್ಟು ಮಾತ್ರ ಅಲ್ಲ, ಭಗವಂತನ ಆಯುಧವಾದ ಸುದರ್ಶನ ಚಕ್ರದ ಸನ್ನಿಧಾನ ಅದರಲ್ಲಿದೆ. ಸುದರ್ಶನ ಚಕ್ರ ಸನ್ನಿಧಾನ ಪಾತ್ರಂ ದರ್ಶನೀಯಂ ಸುದರ್ಶನ ದ್ವೀಪಂ ವಕ್ಷ್ಯಾಮಿ. ನೋಡ್ಲಿಕ್ಕೆ ತುಂಬಾ ಸುಂದರವಾಗಿರುವಂತಹ ಭಗವಂತನ ಸುದರ್ಶನ ಚಕ್ರದ ಸನ್ನಿಧಾನ ಪಾತ್ರವಾದಂತಹ ರೌಂಡ್ ಆಗಿ ವರ್ತುಲಾಕಾರದಲ್ಲಿ ಇರುವಂತಹ ಸುದರ್ಶನ ದ್ವೀಪದ ಬಗ್ಗೆ ನಾನು ನಿನಗೆ ಹೇಳ್ತೀನಿ ಕೇಳು. ಅದು ನದಿಯ ನೀರುಗಳು, ಆಕಾಶದೆತ್ತರಕ್ಕೆ ಬೆಳೆದಂತಹ ಪರ್ವತಗಳು, ನಾನಾ ರೂಪಗಳಿಂದ ಕೂಡಿದ ನಗರಗಳು, ಪರಮ ಸುಂದರವಾದ ಪ್ರದೇಶ ವಿಶೇಷಗಳಿಂದ ಏನಾಗಿದೆ, ತುಂಬಿ ಹೋಗಿದೆಯಂತೆ. ಪ್ರತಿಚ್ಛನ್ನ. ಯಾವ ಮರಗಿಡಗಳನ್ನ ಅಲ್ಲಿ ನೋಡಿದ್ರೂ ಕೂಡ ವ್ಯರ್ಥವೇ ಇಲ್ಲ, ಹೂವು ಹಣ್ಣುಗಳಿಂದ ತುಂಬಿ ಹೋಗಿದೆ. ಯಾವ ಗದ್ದೆಗಳನ್ನ ನೋಡಿದ್ರೂ ಕೂಡ ಗದ್ದೆಗಳು ವೇಸ್ಟ್ ಆಗಿಲ್ಲ, ಸಮೃದ್ಧವಾಗಿರತಕ್ಕ ಧಾನ್ಯಗಳು. ಯಾರ ಮನೆಗಳಲ್ಲೂ ಬಡತನವಿಲ್ಲ, ಅಷ್ಟು ಧನ ಸಂಪತ್ತು ತುಂಬಿ ಹೋಗಿದೆ. ಅದರ ಸುತ್ತ ಯಾವ ಸಮುದ್ರ ಇದೆ? ಉಪ್ಪಿನ ಸಮುದ್ರ ಇದೆ. ಉಪ್ಪಿನ ಸಮುದ್ರವನ್ನ ತನ್ನ ಸುತ್ತಲೂ ಇಟ್ಟುಕೊಂಡಿರುವ ಪರಮ ಸುಂದರವಾಗಿರತಕ್ಕಂತಹ ಒಂದು ದ್ವೀಪ ಸುದರ್ಶನ ದ್ವೀಪ. ಹಾಗೆ ಆದರ್ಶ, ಆದರ್ಶ ಅಂದ್ರೆ ಕನ್ನಡಿ. ಕನ್ನಡಿಯಲ್ಲಿ ಆ ಪ್ರತಿಬಿಂಬ ಕಾಣುತ್ತಲ್ಲ, ಕನ್ನಡಿ ನೋಡಿದಾಗ ಬಿಂಬದ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣುತ್ತಲ್ಲ, ಅದೇ ರೀತಿಯಲ್ಲೇ ಈ ಸುದರ್ಶನ ದ್ವೀಪ ಅನ್ನೋದು ಬಿಂಬ, ಇದರ ಪ್ರತಿಬಿಂಬ ಚಂದ್ರಮಂಡಲದಲ್ಲಿ ಕಾಣುತ್ತಂತೆ. ಈ ಸುದರ್ಶನ ದ್ವೀಪ ಅಂದ್ರೆ ಜಂಬೂ ದ್ವೀಪ ಅಂತ ಅರ್ಥ. ಸುದರ್ಶನ ದ್ವೀಪ ಅಂದ್ರೇನು? ನೋಡಲಿಕ್ಕೆ ತುಂಬಾ ಸುಂದರವಾದ ವರ್ತುಲಾಕಾರದ ದ್ವೀಪ, ಜಂಬೂ ದ್ವೀಪ. ಹೇಗಿದೆ?
ದ್ವಿರಂಶಃ ಪಿಪ್ಪಲಃ ದ್ವಿರಂಶಃ ಶಶಃ. ಎರಡು ಅಂಶ. ಚಂದ್ರನಲ್ಲಿ ಏನು ಪ್ರತಿಬಿಂಬ ಕಾಣುತ್ತೆ ಅಂದ್ರಲ್ಲ, ಇದು ಬಿಂಬ ಸುದರ್ಶನ ದ್ವೀಪವಾದ್ರೆ ಆ ಸುದರ್ಶನ ದ್ವೀಪದ ರಿಫ್ಲೆಕ್ಷನ್ ಚಂದ್ರಮಂಡಲದಲ್ಲಿ ಕಾಣುತ್ತೆ. ಹೇಗ್ ಕಾಣುತ್ತೆ? ಇವತ್ತಿಗೂ ನಮ್ ಕಣ್ಣಿಗೆ ಕಾಣುತ್ತೆ ಅಂತಾರೆ ವೇದವ್ಯಾಸ ದೇವರು. ಹೇಗೆ? ಎರಡು ಅಂಶ. ಒಂದು ದೊಡ್ಡ ಪಿಪ್ಪಲ ವೃಕ್ಷ ಇದೆ, ಇನ್ನೊಂದು ಆ ಪಿಪ್ಪಲ ವೃಕ್ಷದ ಹತ್ತಿರದಲ್ಲೇ ಒಂದು ದೊಡ್ಡ ಶಶ, ಮೊಲ, ರ್ಯಾಬಿಟ್ ಇದೆ. ಒಂದು ಈ ಸುದರ್ಶನ ದ್ವೀಪದಲ್ಲಿದೆ. ಯಾವುದೋ ಪಿಪ್ಪಲ ವೃಕ್ಷ, ದೊಡ್ಡ ಪಿಪ್ಪಲ ವೃಕ್ಷ ಸುದರ್ಶನ ದ್ವೀಪದಲ್ಲಿದೆ. ಇದು ಒಂದಂಶ. ಇನ್ನೊಂದಂಶ, ಅದರ ಪ್ರತಿಬಿಂಬ ಚಂದ್ರಮಂಡಲದಲ್ಲಿ ಕಾಣುತ್ತೆ. ಹಾಗೆ ಆ ಪಿಪ್ಪಲದ ಹತ್ತಿರದಲ್ಲಿ ಇರತಕ್ಕಂತಹ ದೊಡ್ಡ ಮೊಲ, ಆ ಬಿಂಬಭೂತವಾದ ಮೊಲ ಪಿಪ್ಪಲ ವೃಕ್ಷದ ಹತ್ತಿರದಲ್ಲಿದೆ. ಅದರ ಪ್ರತಿಬಿಂಬ ಚಂದ್ರನಲ್ಲಿ ಕಾಣುತ್ತೆ. ಆದ್ದರಿಂದಲೇ ಚಂದ್ರನಿಗೆ ಏನ್ ಹೆಸರು? ಶಶಿ. ಶಶಚ್ಛಾಯೆಯಿಂದ ಕೂಡಿದವನು. ಇವತ್ತು ಕಾಣತ್ ನೋಡಿ ಚಂದ್ರನಲ್ಲಿ ಮೊಲ. ಅದೆರಡೋ ಬಂಗಾರಾತ್ಮಕವಾದ, ಬಂಗಾರಮಯವಾದ ಶರೀರ, ಬಂಗಾರಮಯವಾದ ಆಕಾರ ಪಿಪ್ಪಲ ವೃಕ್ಷಕ್ಕೆ, ಆ ಮೊಲಕ್ಕೆ. ಆದ್ದರಿಂದ ಅದಕ್ಕೆ ಎರಡು ಅಂಶ, ಒಂದು ಬಿಂಬಾಂಶ, ಇನ್ನೊಂದು ಪ್ರತಿಬಿಂಬಾಂಶ. ಬಿಂಬಾಂಶ ಅಂದ್ರೆ ಅಲ್ಲಿ ಇದೆ, ಪ್ರತಿಬಿಂಬಾಂಶ ಅಂದ್ರೆ ಚಂದ್ರನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಆದ್ದರಿಂದ ಎರಡು ಅಲ್ಲಿ ಕಾಣ್ತಾ ಇದೆ. ಇಂತಹ ಪರಮ ಸುಂದರವಾದ, ನೋಡಲೇಬೇಕಾದ, ಆದ್ದರಿಂದಲೇ ಸುದರ್ಶನ ಅಂತ ಕರೆಯಲ್ಪಡತಕ್ಕಂತಹ ಈ ದ್ವೀಪದಲ್ಲಿ ಎಲ್ಲ ರೀತಿಯಾದ ಔಷಧಿಗಳು, ಮರಗಿಡಗಳು ಎಲ್ಲ ತುಂಬೋಗಿದೆ. ಇದಕ್ಕಿಂತ ಬೇರೆಯಾಗಿ ನೀರು ಹರಡಿದೆ. ಇದು ಸಂಕ್ಷಿಪ್ತವಾಗಿ ಸುದರ್ಶನ ದ್ವೀಪ ಅನ್ನೋದು ಹೇಗಿದೆ ಅನ್ನೋದರ ನಿರೂಪಣೆ. ಅಲ್ಲಿಂದ ಇನ್ನು ಮುಂದಕ್ಕೆ ವೇದವ್ಯಾಸ ದೇವರು ಹೇಳ್ತಾರೆ, ಸಂಜಯನ ಮೂಲಕ ಸುದರ್ಶನ ದ್ವೀಪ ಹೇಗಿದೆ ಅಂತ ಗೊತ್ತಾಯ್ತು. ಇದ್ರ ಮೇಲೆ ಏನಾದ್ರೂ ಡೌಟ್ಸ್ ಏನಾದ್ರೂ ಇದ್ರೆ ಅದನ್ನ ನಾನು ಕೇಳ್ಬಹುದು, ವಾಟ್ಸಪ್ ಅಲ್ಲಿ ಕೇಳ್ಬಹುದು. ಅದನ್ನ ಸರಿಯಾಗಿ ಉತ್ತರ ಕೊಡುವಂತ, ಗೊತ್ತಿದ್ರೆ ಹೇಳಲಿಕ್ಕೆ ಬಂದ್ರೆ ಉತ್ತರವನ್ನ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಇಲ್ಲಿಂದ ಇನ್ನು ಮುಂದಕ್ಕೆ ಏನಿದೆ ಆ ದ್ವೀಪಾದಿಗಳಲ್ಲಿ ಅನ್ನೋದರ ಬಗ್ಗೆ ಪ್ರಶ್ನೆ ಮಾಡ್ತಾನೆ. ಸುದರ್ಶನ ದ್ವೀಪದ ಔಟ್ಲೈನ್ ಹೇಳಿದ್ರು ಸಂಜಯ. ಧೃತರಾಷ್ಟ್ರ ಕೇಳ್ತಾನೆ, ಉಕ್ತೋ ದ್ವೀಪಸ್ಯ ಸಂಕ್ಷೇಪೋ ವಿಸ್ತರಂ ಬ್ರೂಹಿ ಸಂಜಯ, ಯಾವದ್ಭೂಮ್ಯವಕಾಶೋಯಂ ದೃಶ್ಯತೆ ಶಶಲಕ್ಷಣೆ, ತಸ್ಯ ಪ್ರಮಾಣಂ ಪ್ರಬ್ರೂಹಿ ತಥೋ ವಕ್ಷ್ಯಸಿ ಪಿಪ್ಪಲಂ. ಏವ ಮುಕ್ತಃ ಸರಾಜ್ಞಾತೋ ಸಂಜಯೋ ವಾಕ್ಯಮಬ್ರವೀತ್, ಪ್ರಾಗಾಯತಾ ಮಹಾರಾಜ ಷಡೇತೆ ರತ್ನಪರ್ವತಃ, ಅವಗಾಢಾ ಶುಭಯತಃ ಸಮುದ್ರೌ ಪೂರ್ವ ಪಶ್ಚಿಮೌ, ಹಿಮವಾನ್ ಹೇಮಕೂಟಶ್ಚ ನಿಷಧಶ್ಚ ನಗೋತ್ತಮಃ, ನೀಲಶ್ಚ ವೈಡೂರ್ಯಮಯಃ ಶ್ವೇತಶ್ಚ ರಜತಪ್ರಭಃ, ಸರ್ವಧಾತು ಪಿನದ್ಧಶ್ಚ ಶೃಂಗವಾನ್ ನಾಮ ಪರ್ವತಃ. ಏತೆ ವೈ ಪರ್ವತಾ ರಾಜನ್ ಸಿದ್ಧಚಾರಣ ಸೇವಿತಾಃ, ತೇಷಾಮಂತರ ವಿಷ್ಕಂಭೋ ಯೋಜನಾನಿ ಸಹಸ್ರಶಃ, ತತ್ರ ಪುಣ್ಯಾ ಜನಪದಾಸ್ತಾನಿ ವರ್ಷಾಣಿ ಭಾರತ, ವಸಂತಿ ತೇಷು ಸತ್ವಾನಿ ನಾನಾ ಜಾತೀನಿ ಸರ್ವಶಃ, ಇದಂತು ಭಾರತಂ ವರ್ಷಂ ತಥೋ ಹೈಮವದಂ ಪರಂ, ಹೇಮಕೂಟಾತ್ ಪರಂಚೈವ ಹರಿವರ್ಷಂ ಪ್ರಚಕ್ಷತೆ, ದಕ್ಷಿಣೇನ ತು ನೀಲಸ್ಯ ನಿಷಧಸ್ಯೋತ್ತರೇಣ ಚ, ಪ್ರಾಗಾಯತೋ ಮಹಾರಾಜ ಮಾಲ್ಯವಾನ್ ನಾಮ ಪರ್ವತಃ, ತತಃ ಪರಂ ಮಾಲ್ಯವತಃ ಪರ್ವತೋ ಗಂಧಮಾದನಃ, ಪರಿಮಂಡಲಸ್ತಯೋರ್ಮಧ್ಯೆ ಮೇರುಃ ಕನಕ ಪರ್ವತಃ, ಆದಿತ್ಯ ತರುಣಾಭಾಸೋ ವಿಧೂಮ ಇವ ಪಾವಕಃ, ಯೋಜನಾನಾಂ ಸಹಸ್ರಾಣಿ ಷೋಡಶಾಧಃ ಕಿಲ ಸ್ಮೃತಃ, ಉಚ್ಚೈಶ್ಚ ಚತುರಾಶೀತಿರ್ಯೋಜನಾನಾಂ ಮಹೀಪತೆ, ಊರ್ಧ್ವಮಂತಶ್ಚ ತಿರ್ಯಕ್ಚ ಲೋಕಾನಾವೃತ್ಯ ತಿಷ್ಠತಿ, ತಸ್ಯ ಪಾರ್ಶ್ವೇ ತ್ವಿಮೇ ದ್ವೀಪಾಶ್ಚತ್ವಾರಃ ಸಂಸ್ಥಿತಾಃ ಪ್ರಭೋ,
ಭದ್ರಾಶ್ವಃ ಕೇತುಮಾಲಶ್ಚ ಜಂಬೂದ್ವೀಪಶ್ಚ ಭಾರತ ಉತ್ತರಾಶ್ಚೈವ ಕುರವಃ ಕೃತಪುಣ್ಯ ಪ್ರತಿಶ್ರಯಾಃ ವಿಹಗಃ ಸುಮುಖೋ ಯತ್ರ ಸುಪರ್ಣಸ್ಯ ಆತ್ಮಜಃ ಕಿಲ ಸ ವೈ ವಿಚಿಂತಯಾಮಾಸ ಸೌವರ್ಣಾನ್ ಪ್ರೇಕ್ಷ ವಾಯಸಾನ್ ಮೇರುತ್ತಮ ಮಧ್ಯಾನಾಮಧಮಾನಾಂಚ ಪಕ್ಷಿಣಾಂ ಅವಿಶೇಷಕರೋ ಯಸ್ಮಾತ್ ತಸ್ಮಾದೇನಂ ತ್ಯಜಾಮ್ಯಹಂ ತಸ್ಯಾದಿತ್ಯೋನುಪರ್ಯೇತಿ ಸತತಂ ಜ್ಯೋತಿಷಾಂ ಪತಿಃ ಚಂದ್ರಮಾಶ್ಚ ಸನಕ್ಷತ್ರೋ ವಾಯುಶ್ಚೈವ ಪ್ರದಕ್ಷಿಣಂ ಸಪರ್ವತೋ ಮಹಾರಾಜ ದಿವ್ಯ ಪುಷ್ಪ ಫಲಾನ್ವಿತಃ ಭವನೈರಾವೃತಃ ಸರ್ವೈರ್ಜಾಂಬೋ ನದಮಯೈಃ ಶುಭೈಃ ತತ್ರ ದೇವಗಣಾ ರಾಜನ್ ಗಂಧರ್ವಾಸುರ ರಾಕ್ಷಸಾಃ ಅಪ್ಸರೋ ಗಣ ಸಂಯುಕ್ತಾ ಶೈಲೇ ಕ್ರೀಡಂತಿ ನಿತ್ಯಶಃ ತತ್ರ ಬ್ರಹ್ಮಾ ಚ ರುದ್ರಶ್ಚ ಶಕ್ರಶ್ಚಾಪಿ ಸುರೇಶ್ವರಃ ಸಮೇತ್ಯ ವಿವಿಧೈರ್ಯಜ್ಞೈರ್ಯಜಂತೇನೇಕದಕ್ಷಿಣೈಃ ತುಂಬುರುರ್ನಾರದಶ್ಚೈವ ವಿಶ್ವಾ ವಸುರ್ಹಹಾಹುಃ ಅಭಿಗಮ್ಯಾಮರಶ್ರೇಷ್ಠಾಃ ಸ್ತವೈಸ್ತುನ್ವಂತಿ ಚಾಭಿಭೋ ಸಪ್ತರ್ಷಯೋ ಮಹಾತ್ಮಾನಃ ಕಶ್ಯಪಶ್ಚ ಪ್ರಜಾಪತಿಃ ತತ್ರ ಗಚ್ಚಂತಿ ಭದ್ರಂತೆ ಸದಾ ಪರ್ವಣಿ ಪರ್ವಣಿ ತಸ್ಯೈವ ಮೂರ್ಧಾನ್ಯುಷನಾಃ ಕಾವ್ಯೋ ದೈತ್ಯೈರ್ಮಹೀಯತೆ ತಸ್ಯ ಹೀಮಾನಿ ರತ್ನಾನಿ ತಸ್ಯೇಮೇ ರತ್ನಪರ್ವತಾಃ ತಸ್ಮಾತ್ ಕುಬೇರೋ ಭಗವಾನ್ ಚತುರ್ಥಂ ಭಾಗಮಶ್ನುತೆ ತತಃ ಕಲಾಂಶಂ ವಿತ್ತಸ್ಯ ಮನುಷ್ಯೇಭ್ಯಃ ಪ್ರಯಚ್ಛತಿ ಪಾರ್ಶ್ವೇ ತಸ್ಯೋತ್ತರೆ ದಿವ್ಯಂ ಸರ್ವರ್ತು ಕುಸುಮಂ ಶಿವಂ ಕರ್ಣಿಕಾರವನಂ ರಮ್ಯಂ ಶಿಲಾಜಾಲ ಸಮುದ್ಗತಂ ತತ್ರ ಸಾಕ್ಷಾತ್ ಪಶುಪತಿಃ ದಿವ್ಯೈರ್ಭೂತೈಃ ಸಮಾವೃತಃ ಉಮಾ ಸಹಾಯೋ ಭಗವಾನ್ ರಮತೆ ಭೂತಭಾವನಃ ಕರ್ಣಿಕಾರಮಯೀಂ ಮಾಲಾಂ ಬಿಭ್ರತ್ ಪಾದಾವಲಂಬಿನೀಂ ತ್ರಿಭಿರ್ನೇತ್ರೈಃ ಕೃತೋದ್ಯೋತಸ್ತ್ರಿಭಿಃ ಸೂರ್ಯೈರಿವೋದಿತೈಃ ತಮುಗ್ರತಪಸಃ ಸಿದ್ಧಾಃ ಸೂರತಾಃ ಸತ್ಯವಾದಿನಃ ಪಶ್ಯಂತಿ ನ ಹಿ ದುರ್ವೃತ್ತೈಃ ಶಕ್ಯೋ ದ್ರಷ್ಟುಂ ಮಹೇಶ್ವರಃ. ಕೇಳ್ತಾನೆ ಧೃತರಾಷ್ಟ್ರ, ಸಂಜಯ, ಈ ಸುದರ್ಶನ ಅಂತ ಕರೆಯಲ್ಪಡುವ ಈ ಜಂಬೂದ್ವೀಪ, ಇದರ ಬಗ್ಗೆ ಸಂಕ್ಷೇಪವಾಗಿ ಇದರ ಔಟ್ಲೈನ್ ಕೊಟ್ಟೆ, ವಿಸ್ತಾರವಾಗಿ ಹೇಳು. ಇದರ ಪ್ರತಿಬಿಂಬ ಚಂದ್ರನಲ್ಲಿ ಕಾಣುತ್ತೆ, ಪಿಪ್ಪಲದ ಒಂದಂಶ, ಮೊಲದ ಒಂದಂಶ ಕಾಣುತ್ತೆ ಎಂದ್ಯಲ್ಲ. ಮೊದಲು ಈ ಶಶಾಂಶವನ್ನ ಹೇಳು. ಶಶ ಮೊಲದ ಅಂಶ ಏನ್ ಕಾಣುತ್ತೆ ಆ ವಿಸ್ತಾರವನ್ನ ಹೇಳು. ಪಿಪ್ಪಲಾಂಶದ ವಿಸ್ತಾರವನ್ನ ಆಮೇಲೆ ಹೇಳು, ಮೊದಲು ಇದನ್ನು ಹೇಳಿಬಿಡು ಅಂತ ಕೇಳಿದಾಗ ಸಂಜಯ ಹೇಳ್ತಾನೆ. ಅಂದ್ರೆ ಪಂಚಮಸ್ಕಂದ ಭಾಗವತದಲ್ಲಿ ಏನು ಬಂತು ಅದನ್ನೇ ಇಲ್ಲಿ ಹೇಳುವಂಥದ್ದು. ಸಂಜಯ ಉತ್ತರ ಕೊಟ್ಟ, ರಾಜ, 6 ಪರ್ವತಗಳು, 6 ಪ್ರಧಾನವಾದ ಪರ್ವತಗಳು, ಅದು ಪಶ್ಚಿಮದಿಂದ ಪೂರ್ವಕ್ಕೆ ಹರಡಿ ಬಿಟ್ಟಿದೆ. ಹಾಗೆ ಪಶ್ಚಿಮ ಸಮುದ್ರದಿಂದ ಪೂರ್ವ ಸಮುದ್ರದವರೆಗೂ ಇದರ ವ್ಯಾಪ್ತಿ, ಇದರ ವಿಸ್ತಾರ. ಎಲ್ಲಿಂದ? ಪಶ್ಚಿಮ ಸಮುದ್ರದಿಂದ ಪೂರ್ವ ಸಮುದ್ರ ತನಕ ಇದರ ವ್ಯಾಪ್ತಿ, ವಿಸ್ತಾರ ಹರಡ್ಕೊಂಡಿರೋದು ಹೇಗೆ? ಎಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಪಶ್ಚಿಮದಿಂದ, ಎಂಡ್ ಪಾಯಿಂಟ್ ಅಲ್ಲಿ ಪೂರ್ವ ತನಕ. ಯಾವುದ 6 ಪರ್ವತಗಳು? ಹಿಮವಂತ ಅಂದ್ರೆ ಹಿಮಾಲಯ, ಹೇಮಕೂಟ, ನಿಷಧ, ನೀಲ, ಶ್ವೇತ, ಶೃಂಗವಂತ. ಈ 6 ಪರ್ವತಗಳು. ಅದರಲ್ಲಿ ಈ ನೀಲ ಪರ್ವತ ಇದೆಯಲ್ಲ, ಅದು ವೈಡೂರ್ಯಮಯವಾದದ್ದು. ನೀಲ ಪರ್ವತ ಬೆಳ್ಳಿಯಂತೆ ಹೊಳಿತಾ ಇರತಕ್ಕಂಥದ್ದು ಶ್ವೇತ ಪರ್ವತ. ಸರ್ವಧಾತು ಪಿನದ್ಧಶ್ಚ, ಬೆಳ್ಳಿ, ಬಂಗಾರ, ತಾಮ್ರ ಎಲ್ಲ ಧಾತುಗಳಿಂದ ಕೂಡಿದ್ದು ಶೃಂಗವಂತ ಪರ್ವತ.
ಆದ್ದರಿಂದ ಈ 6 ಹಿಮಾಲಯ, ಹೇಮಕೂಟ, ನಿಷಧ, ನೀಲ, ಶ್ವೇತ, ಶೃಂಗವಂತ, ಈ 6 ಪ್ರಧಾನವಾದ ಪರ್ವತಗಳು. ಈ 6 ಪರ್ವತಗಳಲ್ಲಿ ಸಿದ್ಧಚಾರಣರುಗಳಿರ್ತಾರೆ. ಸಾವಿರಾರು ಯೋಜನೆಗಳಷ್ಟು ವಿಸ್ತಾರ ಆ ಎಲ್ಲ ಪರ್ವತಗಳ ಮಧ್ಯಪ್ರದೇಶ. ಎಲ್ಲ ಸಿದ್ಧಚಾರಣರುಗಳು ವಿಶೇಷವಾಗಿ ಅಲ್ಲಿ ಆಶ್ರಯ ಮಾಡಿಕೊಂಡು ಸುಖ ಅನುಭವಿಸ್ತಾ ಇರತಕ್ಕಂತಹ ಪರ್ವತಗಳಿದೆ. ಈ ಪರ್ವತಗಳ ಮಧ್ಯದಲ್ಲಿ ಒಳ್ಳೆ ಪ್ರದೇಶ ವಿಶೇಷಗಳಿದೆ. ಹೇಗೆ ಪುಣ್ಯಾಹ ಜನಪದ, ಜನಗಳು ವಾಸ ಮಾಡತಕ್ಕಂತಹ ಅತ್ಯಂತ ಪುಣ್ಯಪ್ರದವಾದ ಪವಿತ್ರವಾದಂತಹ ಜಾಗಗಳೆಲ್ಲ ಇದೆ. ಅಲ್ಲಿ ಬೇರೆ ಬೇರೆ ಜಾತಿಯ ಜನಗಳೆಲ್ಲ, ಜೀವರಾಶಿಗಳೆಲ್ಲ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇದಂತೂ ಭಾರತಂ ವರ್ಷಂ, ನಾನು ನೀನು ಕೂತ್ಕೊಂಡಿದ್ದೇವಲ್ಲ, ಇದು ಯಾವುದು? ಭಾರತ ವರ್ಷ. ಆ ಭಾರತ ವರ್ಷದ ನಾರ್ತ್ ದಿಕ್ಕಿನಲ್ಲಿ ಹಿರಣ್ಮಯ. ಆ ಹಿರಣ್ಮಯದ ಉತ್ತರಕ್ಕೆ ಹರಿವರ್ಷ ಅಂತ ಕರೀತಾರೆ. ಇದರ ದಕ್ಷಿಣಕ್ಕೆ ನೀಲ ಪರ್ವತ ಇದೆ ಅಲ್ಲ, ಆ ನೀಲ ಪರ್ವತದ ದಕ್ಷಿಣದಲ್ಲಿ ಅದಾದ ಮೇಲೆ ನಿಷಧ ಅಂತ ಏನು ಪರ್ವತ ಇದೆ, ಆ ನಿಷಧ ಪರ್ವತದ ಉತ್ತರ ಭಾಗದಲ್ಲಿ ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದೇ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಮಾಲ್ಯವಂತ ಅನ್ನುವಂತಹ ಪರ್ವತ. ಆ ಮಾಲ್ಯವಂತ ಪರ್ವತದ ಪಶ್ಚಿಮ ಭಾಗದಲ್ಲಿ ಅತ್ಯಂತ ಉತ್ಕೃಷ್ಟವಾದ ಇನ್ನೊಂದು ಪರ್ವತ ಇದೆ, ಗಂಧಮಾದನ ಅಂತ. ಎಲ್ಲ ಪರ್ವತಗಳ ಮಧ್ಯದಲ್ಲಿ ಇಲ್ಲಿ ತನಕ ಏನು ಹೇಳಿದ್ವಿ, ಎಲ್ಲ ಪರ್ವತಗಳ ಮಧ್ಯದಲ್ಲಿ ಬಂಗಾರಮಯವಾದಂತಹ ಮೇರು ಪರ್ವತ ಇದೆ. ಸೂರ್ಯ ಸುತ್ತಾ ಇರ್ತಾನೆ. ಸೂರ್ಯನಂಥ ಪ್ರಭೆ, ಅಗ್ನಿಯಂಥ ಕಾಂತಿ 16,000 ಯೋಜನಗಳಷ್ಟು ವ್ಯಾಪ್ತಿ ಭೂಮಿಯ ಒಳಗೆ ಹರಡಿಬಿಟ್ಟಿದೆ. ಅಂತಹ ಪರ್ವತ ಮೇರು ಪರ್ವತ. ಭೂಮಿಯ ಮೇಲ್ಗಡೆ, ಭೂಮಿಯ ಕೆಳಗೆ 16,000 ಯೋಜನ, ಭೂಮಿಯ ಮೇಲೆ 84,000 ಯೋಜನ. ನಾನು ಮೊದಲೇ ಹೇಳಿದೆ, ಇಲ್ಲಿ ಹೇಳಿದ ನಿರೂಪಣೆಗೂ ಭಾಗವತದಲ್ಲಿ ಹೇಳಿದ್ದಕ್ಕೂ ವ್ಯತ್ಯಾಸ ಬಂದ್ರೆ ಭಾಗವತದಲ್ಲಿ ಹೇಳಿದ್ದನ್ನೇ ತಗೊಳ್ಬೇಕು ನಾವು ಅಂತ ಅದನ್ನು ಹೇಳಾಗಿದೆ. ಮತ್ತೆ ಭಾಗವತ ಪಾಠ ಆಗುವಾಗ ಮತ್ತೂ ವಿಸ್ತಾರವಾಗಿ ಅನುಸಂಧಾನ ಮಾಡುವಂತ ಪ್ರಯತ್ನ ಮಾಡೋಣ. ಎಲ್ಲ ಲೋಕಗಳು ಇಂತಹ ಮೇರು ಪರ್ವತದ ಸುತ್ತಲೂ, ಅದರ ಒಳಗೆ, ಅದರ ಹೊರಗೆ, ಅದನ್ನು ರೌಂಡ್ ಅಪ್ ಮಾಡಿಕೊಂಡು ಸಕಲ ಲೋಕಗಳಿಗೂ ಆಶ್ರಯವಾದದ್ದು ಯಾವುದು? ಮೇರು ಪರ್ವತ. ಆ ಮೇರು ಪರ್ವತದ ಸುತ್ತಲೂ ಭದ್ರಾಶ್ವ, ಕೇತುಮಾಲ, ಜಂಬೂದ್ವೀಪ, ಮಹಾನುಭಾವರಾದ ವ್ಯಕ್ತಿಗಳು ಮಾತ್ರ ವಾಸ ಮಾಡುವಂತಹ ಉತ್ತರ ಕುರು, ಈ 4 ವರ್ಷ ಇದೆ. ಇಲ್ಲಿ ಏನಾಗೋಯ್ತು ಅಂತಂದ್ರೆ, ಮೇರು ಪರ್ವತದಲ್ಲಿ ಎಲ್ಲಾ ಪ್ರಾಣಿಗಳು ಪಕ್ಷಿಗಳು ಇದೆ ಅಂತ ಹೇಳಿದ್ರಲ್ಲ, ಅಲ್ಲಿ ಕಾಗೆಗಳು ವಾಸ ಮಾಡ್ತಾ ಇದೆ. ಆ ಕಾಗೆಗಳು ಹೇಗಿದೆ ಅಂದ್ರೆ ಬಂಗಾರ ಬಣ್ಣದಲ್ಲಿ ಹೊಳಿತಾ ಇದೆಯಂತೆ ಕಾಗೆಗಳು. ಅದನ್ನ ನೋಡಿ ಸುಮುಖ ಅಂತ ಒಂದು ಪಕ್ಷಿ, ಅವನು ಯಾರು ಅಂದ್ರೆ ಗರುಡ ದೇವರ ಮಗ. ಸುಮುಖ ಬೇರೆ ಯಾರು ಅಲ್ಲ, ಅವನು ಗರುಡ ದೇವರ ಮಗ. ಅವನು ಆಲೋಚನೆ ಮಾಡ್ದ, ಅಲ್ರಿ ಗರುಡ ಪಕ್ಷಿಗಳು ನಾವು ಇಲ್ಲಿ ವಾಸ ಮಾಡ್ತಿದ್ದೇವೆ, ಕಾಗೆಗಳು ವಾಸ ಮಾಡ್ತಾ ಇದೆ, ನಮಗೂ ಕಾಗೆಗೂ ಎಲ್ಲ ಒಂದೇ ರೀತಿ ವಾಸ ಮಾಡ್ತಿದೆ, ನಾನು ಈ ಊರಲ್ಲಿರಲ್ಲ, ತಾರತಮ್ಯವೇ ಇಲ್ಲ. ಅಲ್ವಾ? ಉತ್ತಮವಾದ ಪಕ್ಷಿಗಳೂ ಇದೆ, ಮಧ್ಯಮವಾದ ಪಕ್ಷಿಗಳೂ ಇದೆ, ಅಧಮವಾದ ಬಂಗಾರ ಬಣ್ಣದ ಕಾಗೆಗಳೂ ಇವೆ. ಆದ್ರಿಂದ ಇಂತಹ ಜಾಗದಲ್ಲಿ ನಾನಿರಲ್ಲ, ಬಿಟ್ಟು ಹೋಗ್ಬಿಡ್ತೀನಿ ಅಂತ ಗರುಡನ ಮಗನಾದಂತ ಸುಮುಖ ಅನ್ನೋ ಪಕ್ಷಿ ಮಾತಾಡ್ಕೊಂಡ ಅಂತ ಹೇಳ್ತಾರೆ. ಇಂಥ ಪರ್ವತ ಮೇರು ಪರ್ವತ. ಅದಕ್ಕೆ ಸೂರ್ಯ ಪ್ರದಕ್ಷಿಣೆ ಮಾಡ್ತಾನೆ, ನಕ್ಷತ್ರಾಧಿಪತಿ ಆಗಿರ್ತಕ್ಕ ಚಂದ್ರ ಪ್ರದಕ್ಷಿಣೆ ಮಾಡ್ತಾನೆ, ವಾಯುವು ಪ್ರದಕ್ಷಿಣಾಕಾರದಲ್ಲಿ ಸುತ್ತಾರೆ.
ಆದ್ದರಿಂದ ಧೃತರಾಷ್ಟ್ರ, ಈ ಮೇರು ಪರ್ವತದಲ್ಲಿ ನಮ್ಮ ಊರಲ್ಲಿ ಕಾಣುತ್ತಲ್ಲ ಹೂವು ಹಣ್ಣು, ಅಂತಹ ಹೂವು ಹಣ್ಣುಗಳಲ್ಲ, ದಿವ್ಯವಾದ ದೇವತೆಗಳ ಲೋಕಕ್ಕೆ ಸಂಬಂಧಪಟ್ಟಂತಹ ಹಣ್ಣು ಹೂವೆಲ್ಲ ಕಾಣುತ್ತೆ. ಬಂಗಾರದಿಂದ ಮಾಡಿದ ಬೇಕಾದಷ್ಟು ಮನೆಗಳಿದೆ. ದೇವತೆಗಳು, ಗಂಧರ್ವರು, ಅಸುರರು, ರಾಕ್ಷಸರು, ಅಪ್ಸರೆಯರು ಎಲ್ಲ ಗುಂಪುಗಳು ಅಲ್ಲಿ ವಾಸ ಮಾಡ್ತಾ ವಿಹಾರ ಮಾಡ್ತಾ ಇರ್ತಾರೆ. ಅಲ್ಲಿ ಬ್ರಹ್ಮದೇವರ ಮನೆ, ರುದ್ರದೇವರ ಮನೆ, ಇಂದ್ರನ ಮನೆ ಎಲ್ಲ ಇದೆ. ಬ್ರಹ್ಮರುದ್ರ ಇಂದ್ರಾದಿ ದೇವತೆಗಳೆಲ್ಲ ಮೇರೆ ಪರ್ವತಕ್ಕೆ ಬಂದು ದೊಡ್ಡ ದೊಡ್ಡ ದಕ್ಷಿಣೆಗಳಿಂದ ಕೂಡಿದ ಮಹಾಯಾಗಗಳನ್ನ ಮಾಡಿ ನಾರಾಯಣನ ಪ್ರೀತಿಯನ್ನ ಸಂಪಾದನೆ ಮಾಡ್ಕೊಳ್ತಾರೆ. ತುಂಬುರು, ನಾರದ, ವಿಶ್ವಾವಸು, ಹಹ, ಹುಹು ಇವರೇ ಮೊದಲಾಗಿರ್ತಕ್ಕಂತಹ ಉತ್ತಮೋತ್ತಮರಾಗಿರ್ತಕ್ಕವರೆಲ್ಲ ಬಂದು ಇಲ್ಲಿ ಸ್ತೋತ್ರ ಮಾಡಿ ನಾರಾಯಣನನ್ನ ಹೊಗಳುತ್ತಾರೆ. ಮಹಾನುಭಾವರಾಗಿರ್ತಕ್ಕಂತಹ ಸಪ್ತರ್ಷಿಗಳು, ಕಶ್ಯಪೋತ್ರ ಭರದ್ವಾಜ ಅಂತ, ಕಶ್ಯಪ, ಅತ್ರಿ, ಭರದ್ವಾಜ, ವಸಿಷ್ಠ, ವಿಶ್ವಾಮಿತ್ರ ಮೊದಲಾಗಿರ್ತಕ್ಕ ಸಪ್ತರ್ಷಿಗಳು ಪ್ರತಿಯೊಂದು ಪರ್ವಕಾಲದಲ್ಲಿ ಹುಣ್ಣಿಮೆ, ಅಮಾವಾಸ್ಯೆ, ವೈಧೃತಿ, ವ್ಯತಿಪಾತ ಮೊದಲಾದ ಯಾವ ಪರ್ವಕಾಲವನ್ನೂ ಬಿಡೋದಿಲ್ವಂತೆ. ಆ ಎಲ್ಲ ಪರ್ವಕಾಲಗಳಲ್ಲೂ ಅಲ್ಲಿ ಬಂದು ಸ್ನಾನ, ಧ್ಯಾನ, ಜಪ, ಪಾರಾಯಣಾದಿಗಳನ್ನು ಮಾಡ್ತಾರೆ. ಆ ಮೇರು ಪರ್ವತದ ಮೇಲ್ಗಡೆ ಶುಕ್ರಾಚಾರ್ಯರು ಎಲ್ಲ ದೈತ್ಯರ ಜೊತೆಯಲ್ಲಿ ದೈತ್ಯರಿಂದ ಪೂಜೆಯನ್ನ ಮಾಡಿಸ್ಕೊಳ್ತಾ ವಿರಾಜಮಾನರಾಗಿರ್ತಾರೆ. ಇಲ್ಲಿ ಮೇರು ಪರ್ವತದ ಮೇಲ್ಗಡೆ ಎಷ್ಟು ರತ್ನಗಳು ಕಣ್ಣಿಗೆ ಕಾಣುತ್ತೋ, ಎಷ್ಟು ರತ್ನ ಪರ್ವತಗಳು ಕಣ್ಣಿಗೆ ಕಾಣುತ್ತೋ. ರತ್ನಗಳು ಬೇರೆ, ರತ್ನಗಳದ್ದೇ ಪರ್ವತಗಳು ಬೇರೆ, ಬೇಕಾದಷ್ಟಿದೆ. ಆ ಎಲ್ಲ ರತ್ನ ಪರ್ವತ ಅದೆಲ್ಲವೂ ಈ ಶುಕ್ರಾಚಾರ್ಯರಿಗೆ ಸಂಬಂಧಪಟ್ಟದ್ದು, ಅವರ ಸ್ವಂತ. ಇನ್ನೆಷ್ಟು ಶ್ರೀಮಂತಿಕೆ ಶುಕ್ರಾಚಾರ್ಯರಿಗೆ. ಆ ಶುಕ್ರಾಚಾರ್ಯರ ಸಂಪತ್ತಿನಲ್ಲಿ 1/4 ಕುಬೇರ ತಗೊಂತಾನೆ. ಯಾರು ತಗೊಳ್ತಾರೆ? ಕುಬೇರ. ಆ ಕುಬೇರನ ಹತ್ರ ಇರುವಂತ ಸಂಪತ್ತಿನಲ್ಲಿ ಅತೀ ಸ್ವಲ್ಪ ಭಾಗವನ್ನ ಮನುಷ್ಯರ ಯೋಗ್ಯತೆಗನುಗುಣವಾಗಿ ಅವರಿಗೆ ಸಂಪತ್ತನ್ನ ಕೊಡ್ತಾನೆ. ಶುಕ್ರಾಚಾರ್ಯರ ಸಂಪತ್ತಿನ 1/4 ಭಾಗವನ್ನ ಕುಬೇರ ತಗೊಳ್ತಾನೆ. ಕುಬೇರನೇ ದೊಡ್ಡ ಶ್ರೀಮಂತ ಅಂತ ನಾವು ಅಂದುಕೊಂಡ್ರೆ ಶುಕ್ರಾಚಾರ್ಯರ ಶ್ರೀಮಂತಿಕೆ ನೋಡ್ರಿ ಹೇಗಿದೆ. ಮಹಾಭಾರತ ಎಷ್ಟು ಸ್ಪಷ್ಟ ಹೇಳುತ್ತೆ. ಅದರ 1 ಭಾಗವನ್ನ, ಸ್ವಲ್ಪ ಭಾಗವನ್ನ ಮನುಷ್ಯರ ಯೋಗ್ಯತೆಗೆ, ಅವರ ಪುಣ್ಯ ಕರ್ಮಗಳಿಗೆ ಅನುಗುಣವಾಗಿ ಕುಬೇರ ಮನುಷ್ಯರಿಗೆ ಕೊಡ್ತಾನೆ. ಅಲ್ಲೇ ಮೇರು ಪರ್ವತದ ಉತ್ತರ ಭಾಗದಲ್ಲಿ ಸರ್ವರ್ತು ಕುಸುಮಂ, ಎಲ್ಲ ಋತುಗಳ ಹೂವುಗಳಿಂದ ಕೂಡಿದ ಅತ್ಯಂತ ಶ್ರೇಷ್ಠವಾದ ದೊಡ್ಡ 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 ಬೆಟ್ಟಗಳ ಶಿಖರಗಳ ಮಧ್ಯದಲ್ಲಿ ಒಂದು ವನ ಇದೆ. ಅದನ್ನ ಕರ್ಣಿಕಾರ ವನ ಅಂತ ಕರೀತಾರೆ. ಕರ್ಣಿಕಾರ ಅಂದ್ರೆ ಒಂದು ಮರ. ಆ ಹೇಗೆ ಬದರಿ ಅಂತ ಒಂದು ಮರ ಇದೆಯೋ ಹಾಗೆ ಬದರಿ ಮರ ಜಾಸ್ತಿ ಇರೋದನ್ನ ಬದರಿಕಾಶ್ರಮ ಅಂತ ಹೇಗೆ ಕರಿತೇವೋ ಹಾಗೆ ಕರ್ಣಿಕಾರ ಅನ್ನುವಂತಹ ವೃಕ್ಷ ಹೆಚ್ಚು ಇರುವ ಜಾಗವನ್ನ ಕರ್ಣಿಕಾರವನ ಅಂತ ಕರೀತಾರೆ. ಆ ಕರ್ಣಿಕಾರವನದಲ್ಲಿ ಪಂಚಮಹಾಭೂತಗಳನ್ನ, ದೇವತೆಗಳನ್ನ, ಇಂದ್ರಿಯಗಳನ್ನ ಎಲ್ಲವನ್ನ ಸೃಷ್ಟಿ ಮಾಡುವಂತಹ ಪಶುಪತಿ ಅಂತ ಕರೆಯಲ್ಪಡತಕ್ಕಂತಹ ಮಹಾನುಭಾವರಾದ ರುದ್ರದೇವರು ವಾಸ ಮಾಡ್ತಾರೆ ಆ ಕರ್ಣಿಕಾರ ವನದಲ್ಲಿ. ಭೂತಗಣಗಳು ಅವರ ಸೇವೆ ಮಾಡ್ತಾ ಇದೆ. ಉಮಾ ಸಹಾಯ ಪಾರ್ವತೀ ದೇವಿಯ ಜೊತೆಯಲ್ಲಿ ವಿಹಾರ ಮಾಡ್ತಾರೆ. ಆ ಕರ್ಣಿಕಾರ ಮರದಲ್ಲಿ ಬಿಡುವ ಒಂದು ಜಾತಿಯ ಹೂವು ಕರ್ಣಿಕಾರ ಅಂತ, ಅದು ಕಣಗಲು ಅಂತ ಕರೀತಾರೆ. ಕರ್ಣಿಕಾರ ಅನ್ನುವಂತಹ ಒಂದು ಪುಷ್ಪ, ಅದನ್ನ
ಕಾಲಿನವರೆಗೂ ಮಾಲೆಯನ್ನಾಗಿ ಮಾಡಿಕೊಂಡು ಹಾಕೊಳ್ತಾರಂತೆ ರುದ್ರದೇವರು. ಕಾಲಿನ ತನಕ ಆ ಕರ್ಣಿಕಾರ ಪುಷ್ಪದ ಮಾಲೆ ಕಾಲಿನ ತನಕ ಹರಡಿರ್ಬೇಕು, ಅಷ್ಟುದ್ದ ಆ ಮಾಲೆ ಹಾಕೊಂಡು ಪಾರ್ವತಿ ಜೊತೆಯಲ್ಲಿ ಭೂತಗಣಗಳ ಸೇವೆಯನ್ನು ತಗೊಳ್ತಾ ಸೂರ್ಯನಂತೆ ಹೊಳೆಯುವ 3 ಕಣ್ಣಿಂದ ಕೂಡಿಕೊಂಡು ಇಡೀ ಕರ್ಣಿಕಾರ ವನಕ್ಕೆ ಬೆಳಕು ಯಾವುದು ಅಂದ್ರೆ ರುದ್ರದೇವರ 3 ಕಣ್ಣಿಂದ ಬರುವಂತಹ ಬೆಳಕಂತೆ. ಅಂತಹ ಮಹಾನುಭಾವರು ಅಲ್ಲಿ ವಾಸ ಮಾಡುತ್ತಾರೆ. ಹರಿಗುರುಗಳ ವಿಶೇಷ ಅನುಗ್ರಹ ಯಾರಿಗಿಲ್ಲ. ವಿಶಿಷ್ಟವಾದ ತಪಸ್ಸು, ಉಗ್ರವಾದ ತಪಸ್ಸು ಯಾರು ಮಾಡೋದಿಲ್ಲ, ಯಾರು ಸಿದ್ಧರಲ್ಲ, ಯಾರು ಒಳ್ಳೆ ವ್ರತವನ್ನ ಮಾಡಿರೋದಿಲ್ಲ, ಯಾರು ಸತ್ಯವನ್ನ ಹೇಳೋದಿಲ್ಲ, ಅಂತಹವರಿಗೆ ರುದ್ರದೇವರು ಕಾಣಿಸೋದಿಲ್ಲ. ಅರ್ಥಾತ್ ತಮುಗ್ರ ತಪಸಃ, ಉಗ್ರ ತಪಸ್ವಿಗಳು, ಸಿದ್ಧರು, ಒಳ್ಳೆ ವ್ರತವನ್ನ ಅನುಷ್ಠಾನ ಮಾಡತಕ್ಕಂತಹ ವ್ಯಕ್ತಿಗಳು, ಸತ್ಯ ಶಾಸ್ತ್ರದ ಮಾತನ್ನಾಡುವಂತಹ ವ್ಯಕ್ತಿಗಳು ಮಾತ್ರ ರುದ್ರದೇವರ ದರ್ಶನವನ್ನ ಕರ್ಣಿಕಾರವನದಲ್ಲಿ ಮಾಡ್ತಾರೆ. ಅಯೋಗ್ಯರಿಗೆ, ತಪಸ್ಸಿಲ್ಲದ, ವ್ರತ ಇಲ್ಲದ, ಶಾಸ್ತ್ರಾಧ್ಯಯನವಿಲ್ಲದ, ಸಿದ್ಧಿ ಇಲ್ಲದ ವ್ಯಕ್ತಿಗಳು ಅವರ ಕಣ್ಣಿಗೆ ಕಾಣೋದಿಲ್ಲ. ಇದು ರುದ್ರದೇವರ ವೈಭವ. ತಸ್ಯ ಶೈಲಸ್ಯ ಶಿಖರಾತ್ ಕ್ಷೀರಧಾರಾ ನರೇಶ್ವರ ತ್ರಿಂಶತ್ ಬಾಹು ಪರಿಗ್ರಾಕ್ಯಾಹ ಭೀಮ ನಿರ್ಘಾತ ನಿಸ್ವನ ಪುಣ್ಯ ಪುಣ್ಯಜನೈರ್ಮೃಷ್ಟಾ ಗಂಗಾ ಭಾಗೀರಥಿ ಶುಭಾ ಪತತ್ಯಜಸ್ರ ವೇಗೇನ ಹೃದಯ ಚಾಂದ್ರಮಸೆ ಶುಭೆ ತಯಾ ಹ್ಯುತ್ಪಾದಿತಃ ಪುಣ್ಯಃ ಸಹೃದಃ ಸಾಗರೋಪಮಃ ತಂಧಾರಯಾಮಾಸ ಪುರಾ ದುರ್ಧರಾಂ ಪರ್ವತೈರಪಿ ಶತಂ ವರ್ಷ ಸಹಸ್ರಾಣಾಂ ಶಿರಸಾ ವೈ ಮಹೇಶ್ವರಃ ಮೇರೋಸ್ತು ಪಶ್ಚಿಮೇ ಪಾರ್ಶ್ವೇ ಕೇತುಮಾಲೋ ಮಹೀಯತೆ ಜಂಬೂಷಂಡಶ್ಚ ತತ್ರೈವ ಸುಮಖಾನ್ ನಂದನೋಪಮಃ ಆಯುರ್ದಶ ಸಹಸ್ರಾಣಿ ವರ್ಷಾಣಾಂ ತತ್ರ ಭಾರತ ಸುವರ್ಣವರ್ಣಾಶ್ಚ ನರಾಃ ಸ್ತ್ರಿಯಶ್ಚಾಪ್ಸರಸೋಪಮಾಃ ಅನಾಮಯಾವೀತಶೋಕಾ ನಿತ್ಯಂ ಉದಿತಮಾನಸಾಃ ಜಾಯಂತೆ ಮಾನವಾಸ್ತತ್ರ ನಿಸ್ತಪ್ತ ಕನಕಪ್ರಭಾಃ ಗಂಧಮಾದನ ಶೃಂಗೇಶು ಕುಬೇರಃ ಸಹ ರಾಕ್ಷಸೈಃ ಸಂವೃತೋಪ್ಸರಸಾಂ ಸಂಘೈರ್ಮೋದತೆ ಗುಹ್ಯಕಾಧಿಪಃ ಗಂಧಮಾದನ ಪಾದೇಶು ಪರೇತು ಪರಗಂಡಿಕಾಃ ಏಕಾದಶ ಸಹಸ್ರಾಣಿ ವರ್ಷಾಣಾಂ ಪರಮಾಯುಷಃ ತತ್ರ ಕೃಷ್ಣಾ ನರಾರಾಜನ್ ತೇಜೋಯುಕ್ತಾ ಮಹಾಬಲಾಃ ಸ್ತ್ರಿಯಶ್ಚೋತ್ಪಲಪತ್ರಾಭಾಃ ಸರ್ವಾಃ ಸುಪ್ರಿಯದರ್ಶನಾಃ ನೀಲಾತ್ ಪರತರಂ ಶ್ವೇತಂ ಶ್ವೇತಾದ್ಧೈರಣ್ಯಕಂ ಪರಂ ವರ್ಷಮೈರಾವತನ್ನಾಮ ತತಃ ಶೃಂಗವತಃ ಪರಂ ಹಿರಣ್ಮಯಂಚ ಶ್ವೇತಾದ್ರೇಃ ಪರಂ ವರ್ಷಂ ನರಾಧಿಪ ಕುರು ವರ್ಷಂ ತತೋ ರಾಜನ್ ಶೃಂಗವತ್ ಪರ್ವತಾತ್ ಪರಂ ಧನುಸ್ಸಂಸ್ಥೆ ಮಹಾರಾಜ 2 ವರ್ಷೆ ದಕ್ಷಿಣೋತ್ತರೆ ಇಲಾವೃತಂ ಮಧ್ಯಮಂತು ಪಂಚವರ್ಷಾಣಿ ಚೈವ ಉತ್ತರೋತ್ತರಮೇತೇಭ್ಯೋ ವರ್ಷಮುದ್ರಿಚ್ಯತೆ ಗುಣೈಃ ಆಯುಷ್ಪ್ರಮಾಣಮಾರೋಗ್ಯಂ ಧರ್ಮತಃ ಕಾಮತೋರ್ಥತಃ ಸಮನ್ವಿತಾನಿ ಭೂತಾನಿ ತೇಷು ವರ್ಷೇಷು ಭಾರತ ಏವಮೇಷಾ ಮಹಾರಾಜ ಪರ್ವತೈಃ ಪೃಥಿವೀಚಿತ ಹೇಮಕೂಟಸ್ತು ಸುಮಹಾನ್ ಕೈಲಾಸೋ ನಾಮ ಪರ್ವತಃ ತತ್ರ ವೈಶ್ರವಣೋ ರಾಜಾ ಗುಹ್ಯಕೈಃ ಸಹ ಮೋದತೆ ತತ್ರ ದೇವೋ ಮಹಾದೇವೋ ನಿತ್ಯಮಾಸ್ತೆ ಸಹೋಮಯ ಚಿತ್ರೇ ಶಿಲಾತಲೆ ರಮ್ಯೇ ದೇವರ್ಷಿ ಗಣಪೂಜಿತಃ ಅಸ್ತ್ಯುತ್ತರೇಣ ಕೈಲಾಸಂ ಮೈನಾಕಂ ಪರ್ವತಂ ಪ್ರತಿ ಹಿರಣ್ಯಶೃಂಗಃ ಸುಮಹಾನ್ ದಿವ್ಯೋ ಮಣಿಮಯೋ ಗಿರಿಃ ತಸ್ಯ ಪಾರ್ಶ್ವೇ ಮಹದ್ದಿವ್ಯಂ ಶುಭಂ ಕಾಂಚನವಾಲುಕಂ ರಮ್ಯಂ ಬಿಂದುಸರೋ ನಾಮ ಯತ್ರ ರಾಜಾ ಭಗೀರಥಃ ದೃಷ್ಟ್ವಾ ಭಾಗೀರಥೀಂ ಗಂಗಾಮುವಾಸ ಬಹುಲಾಃ ಸಮಾಃ ಯೂಪಾಮಣಿಮಯಾಸ್ತತ್ರ ಚೈತ್ಯಾಶ್ಚಾಪಿ ಹಿರಣ್ಮಯಾಃ ತತ್ರೇಷ್ಟ್ವಾ ತು ಗತಃ ಸಿದ್ಧಿಂ ಸಹಸ್ರಾಕ್ಷೋ ಮಹಾಯಶಾಃ ಸೃಷ್ಟ್ವಾ ಭೂತಪತಿರ್ಯತ್ರ ಸರ್ವಲೋಕಾನ್ ಸನಾತನಃ ಉಪಾಸ್ಯತೆ ತಿಗ್ಮತೇಜಾವೃತೋ ಭೂತೈಃ ಸಮಾಗತೈಃ ನರನಾರಾಯಣೋ ಬ್ರಹ್ಮಾ ಮನುಸ್ಥಾಣುಶ್ಚ ಪಂಚಮಃ ತತ್ರ ತ್ರಿಪಥಗಾ ದೇವಿ ಪ್ರಥಮಂತು ಪ್ರತಿಷ್ಠಿತ ಬ್ರಹ್ಮಲೋಕಾದಪಕ್ರಾಂತ ಸಪ್ತಧಾ ಪ್ರತಿಪದ್ಯತೆ ವಸ್ವೋಕಸಾರಾ ನಳಿನಿ ಪಾವನಾ ಚ ಸರಸ್ವತಿ
ಜಂಬೂ ನದಿ ಚ ಸೀತಾ ಚ ಗಂಗಾ ಸಿಂಧುಶ್ಚ ಸಪ್ತಮಿ ಅಚಿಂತ್ಯಾ ದಿವ್ಯ ಸಂಕಲ್ಪ ಪ್ರಭೋರೇಶೈವ ಸಂವಿಧಿ ಉಪಾಸತೆ ಯತ್ರ ಸತ್ರಂ ಸಹಸ್ರ ಯುಗ ಪರ್ಯಯೇ ದೃಶ್ಯಾ ಚ ಭವತಿ ತತ್ರ ತತ್ರ ಸರಸ್ವತಿ ಏತಾ ದಿವ್ಯಾ ಸಪ್ತ ಗಂಗಾಸ್ತ್ರಿಷು ಲೋಕೇಶು ವಿಶ್ರುತಾಃ ರಕ್ಷಾಂಸಿ ವೈ ಹಿಮವತಿ ಹೇಮಕೂಟೆ ತು ಗುಹ್ಯಕಾಃ ಸರ್ಪಾನಾಗಾಶ್ಚ ನಿಷಧೆ ಗೋಕರ್ಣೆ ಚ ತಪೋಧನಾಃ ದೇವಾಸುರಾಣಾಂ ಚ ಗೃಹಂ ಶ್ವೇತಃ ಪರ್ವತ ಉಚ್ಯತೆ ಗಂಧರ್ವಾ ನಿಷಧೆ ಶೈಲೆ ನೀಲೆ ಬ್ರಹ್ಮರ್ಷಯೋ ನೃಪ ಶೃಂಗವಾನ್ಸ್ತು ಮಹಾರಾಜ ಪಿತॄಣಾಂ ಪ್ರತಿಸಂಚರಃ ಇತ್ಯೇತಾನಿ ಮಹಾರಾಜ ಸಪ್ತವರ್ಷಾಣಿ ಭಾಗಶಃ ಭೂತಾನ್ಯುಪನಿವಿಷ್ಟಾನಿ ಗತಿಮಂತಿ ಧ್ರುವಾಣಿ ಚ. ಎಷ್ಟು ಸುಂದರವಾಗಿದೆ ನಿರೂಪಣೆ ಅಂದ್ರೆ, ಇದೆಲ್ಲವನ್ನ ಕೇಳಿ ಇದಕ್ಕೂ ಭಾಗವತಕ್ಕೂ ಅನ್ಯೋನ್ಯವಾಗಿರ್ತಕ್ಕ ವಿವರಣೆ, ಆ ಸಂಬಂಧ ಅದು ಹೇಗಿದೆ ಅಂತ ಅನುಸಂಧಾನ ಮಾಡಿಕೊಂಡ್ರೆ ಅದರ ವೈಭವನೇ ಇನ್ನೂ ಬೇರೆ. ಅಷ್ಟು ಸುಂದರವಾಗಿರ್ತಕ್ಕಂತಹ ನಿರೂಪಣೆ ನಮಗಿಲ್ಲಿ ಕಾಣುತ್ತೆ. ಇರ್ಲಿ, ರುದ್ರದೇವರು ಎಲ್ಲಿ ಯಾವ ಕರ್ಣಿಕಾರ ವನದಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅದರ ಭಾಗ ಇರುವಂತದ್ದಲ್ಲಿ ಮೇರು ಪರ್ವತದಲ್ಲಿ. ಅಂತಹ ಮೇರು ಪರ್ವತದ ಮೇಲ್ಗಡೆಯ ಶಿಖರ ಅಂತೇನಿದೆ, ಅಲ್ಲಿಂದ ಹಾಲು ಹಾಲು ಸುರಿಯುವಂತೆ, ಹಾಲು ಸುರಿಯುವಂತೆ. ತ್ರಿಂಶದ್ ಬಾಹು ಪರಿಗ್ರಾಹ್ಯ. ಒಂದು ಬಾಹು ಅಂತಂದ್ರೆ ಎರಡು ಕೈಗಳನ್ನ ಅಗಲ ಮಾಡಿ ನಿಂತ್ರೆ ಎಷ್ಟು ಅಗಲ ಆಗತ್ತೆ, ಆ ರೀತಿಯಾದ 30 ಕೈ ಅಗಲ. ನೋಡ್ಬಿಟ್ರೆ ಭೀಮ ಭಯ ಆಗಬೇಕು, ದೊಡ್ಡ ಶಬ್ದ ಮಾಡಬೇಕು, ಹಾಲಿನ ಧಾರೆ ಹರಿಬೇಕು. ಆ ರೀತಿಯಲ್ಲಿ ಮಹಾನುಭಾವರಾದ ಜನಗಳಿಗೆ ಮಾತ್ರ ಮುಟ್ಟುವ ಯೋಗ್ಯತೆಯನ್ನ ಕೊಡುವಂತಹ ಗಂಗಾ ನದಿ ಭಾಗೀರಥಿ ಮೇಲಿಂದ ಹರಿತಾ ಇದ್ದಾರೆ. ಅಲ್ಲೇ ಆ ಕ್ಷೀರಧಾರೆ, ಹಾಲಿನ ಪ್ರವಾಹ ಧಾರೆಯಂತೆ ಬೀಳುವ ಮಹಾನುಭಾವಗಳು ಗಂಗಾ ನದಿ. ಅಲ್ಲೇ ಕೆಳಗಡೆ ಒಂದು ಸರೋವರ ಇದೆ, ಅದನ್ನ ಚಂದ್ರ ಸರೋವರ ಅಂತ ಕರೀತಾರೆ. ಆ ಚಂದ್ರ ಸರೋವರಕ್ಕೆ ಬೀಳ್ತಾಳೆ ಮೇರುವಿನ ಮೇಲ್ಭಾಗದಿಂದ. ಆ ಚಂದ್ರ ಸರೋವರ ಸಮುದ್ರದಷ್ಟು ಅಗಲವಾಗಿದೆ. ಗಂಗೆ ಕೆಳಗೆ ಬೀಳ್ತಾ ಇದ್ದ ಹಾಗೆ ಅದಕ್ಕಿನ್ನೂ ಫೋರ್ಸ್ ಬಂತು. ಅಂತಹ ಗಂಗಾದೇವಿಯನ್ನ ಪರ್ವತಗಳಿಗೆ ತಡಿಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಫೋರ್ಸು. ಅವಳನ್ನ ಸಾವಿರಾರು ವರ್ಷ, ಶತಂ ವರ್ಷ ಸಹಸ್ರಾಣ, 1,00,000 ವರ್ಷಗಳಷ್ಟು ಕಾಲ ರುದ್ರದೇವರು ಅವಳನ್ನ ತಲೆ ಮೇಲೆ ಇಟ್ಕೊಂಡಿದ್ರಂತೆ, ಅವಳ ಪ್ರವಾಹವನ್ನು. ಇಂತಹ ಮೇರು ಪರ್ವತ ಗಂಗಾ ಆವಿರ್ಭಾವ ಸ್ಥಾನ ಎಷ್ಟು ಚೆನ್ನಾಗಿದೆ ನೋಡಿ, ಕೇಳಲಿಕ್ಕೆ ಆನಂದ ಆಗುತ್ತೆ. ಅಂಥ ಮೇರು ಪರ್ವತದ ಪಶ್ಚಿಮದಲ್ಲಿ ಕೇತುಮಾಲಾ ಅಂತ ಒಂದು ವರ್ಷ ಇದೆ. ಅಲ್ಲೇ ನಂದನವನದಂತೆ ಸಂತೋಷ ಕೊಡುವಂತಹ ಜಂಬೂ ವೃಕ್ಷ, ಜಂಬೂ ಮರ ಅಲ್ಲಿದೆ. ಆ ಕೇತುಮಾಲಾದಲ್ಲಿ ವಾಸ ಮಾಡತಕ್ಕಂತಹ ವ್ಯಕ್ತಿಗಳಿಗೆ 10,000 ವರ್ಷ ಆಯುಸ್ಸು. ಬಂಗಾರದ ಬಣ್ಣದಿಂದ ಗಂಡಸರಿರ್ತಾರೆ, ಅಪ್ಸರೆಯರಂತೆ ಹೆಣ್ಣು ಮಕ್ಕಳಿರ್ತಾರೆ. ಅಲ್ಲಿರೋರಿಗೆ ರೋಗ ಇಲ್ಲ, ಶೋಕ ಇಲ್ಲ, ಮನಸ್ಸಿಗೆ ಖೇದ ಇಲ್ಲ, ಯಾವಾಗಲೂ ಸಂತೋಷ. ಹೊಳೆಯುವ ಬಂಗಾರದ ಬಣ್ಣದಲ್ಲಿ ಕಾಂತಿಯಿಂದ ಕೂಡಿರ್ತಾರೆ ಆ ಮಹಾನುಭಾವರಾದ ಆ ಕೇತುಮಾಲಾ ವಾಸಿಗಳು. ಅಲ್ಲಿಂದ ಇನ್ನು ಮುಂದಕ್ಕೆ ಬಂದ್ರೆ ಗಂಧಮಾದನ ಪರ್ವತದಲ್ಲಿ ಶಿಖರ ಪ್ರದೇಶ ಬರುತ್ತಲ್ಲ, ಎತ್ತರದ ಗುಡ್ಡಗಳು. ಅಲ್ಲಿ ಗುಹ್ಯಕರು ಎನ್ನುವಂತಹ ದೇವಜಾತಿಗಳಿಗೆ ಸ್ವಾಮಿಯಾಗಿರ್ತಕ್ಕಂಥ ಕುಬೇರ ಎಲ್ಲ ರಾಕ್ಷಸರು, ಅಪ್ಸರೆಯರು ಇವರಿಂದ ಸೇವೆಯನ್ನ ಸ್ವೀಕಾರ ಮಾಡ್ಕೊಳ್ತಾ ಅವನಲ್ಲಿ ವಾಸ ಮಾಡ್ತಾ ಇರ್ತಾನೆ, ವಿಹಾರ ಮಾಡ್ತಾನೆ. ಕರ್ಣಿಕಾರ ವನದಲ್ಲಿ ರುದ್ರದೇವರ ವಿಹಾರ ಹೇಗೋ ಹಾಗೇ ಗಂಧಮಾದನದ ಶೃಂಗ ಪ್ರದೇಶಗಳಲ್ಲಿ ಕುಬೇರನ ವಿಹಾರ. ಅದು ಶೃಂಗ,
ಗಂಧಮಾದನ ಪಾದೇಶು, ಇನ್ನು ಗಂಧಮಾದನ ಪರ್ವತದ ಕೆಳಗಿನ ತಪ್ಪಲು ಪ್ರದೇಶ ಅಂತ ಏನ್ ಕರಿತೇವೆ, ಕೆಳಗಿನ ಭಾಗದಲ್ಲಿ ಚಿಕ್ಕ ಚಿಕ್ಕ ಪರ್ವತಗಳು ಬೇಕಾದಷ್ಟಿದೆ. ಅಲ್ಲಿ ಅನೇಕರು ವಾಸ ಮಾಡ್ತಾರೆ. ಅವ್ರಿಗೆಲ್ಲ 11,000 ವರ್ಷ ಆಯಸ್ಸು. ಅಲ್ಲಿ ಆ ಜನಗಳೆಲ್ಲ ಕಪ್ಪು ಬಣ್ಣ, ಕೃಷ್ಣ. ಮತ್ತೆ ಉತ್ಪಲ ಪತ್ರಾಭಾಹ, ಉತ್ಪಲ ಅಂದ್ರೆ ಕನ್ನೈದಿಲೆ ಅಂತ ಕರೀತಾರೆ. ಒಂದು ಜಾತಿಯ ಕಮಲ. ಆ ಕನ್ನೈದಿಲೆಯ ಬಣ್ಣದಲ್ಲಿ ಹೆಣ್ಣು ಮಕ್ಕಳಿರ್ತಾರೆ, ಕಪ್ಪು ಬಣ್ಣದಲ್ಲಿ ಗಂಡಸರಿರ್ತಾರೆ. ಒಳ್ಳೆ ತೇಜಸ್ಸು, ಒಳ್ಳೆ ಬಲ. ಇಲ್ಲಿಂದ ಗಂಧಮಾದನ ಮುಗೀತೀಗ. ಇನ್ನು ನೀಲ ಪರ್ವತ. ಆ ನೀಲ ಪರ್ವತದ ಆ ಕಡೆಯ ಭಾಗದಲ್ಲಿ ಶ್ವೇತ ಪರ್ವತ. ಆ ಶ್ವೇತ ಭಾಗದಿಂದಲೂ ಇನ್ನು ಮುಂದಕ್ಕೆ ಹಿರಣ್ಯಕ ಪರ್ವತ. ಆ ಹಿರಣ್ಯಕದಿಂದಲೂ ಇನ್ನು ಮುಂದಕ್ಕೆ ಹೋದ್ರೆ ಶೃಂಗವಂತ. ಅಲ್ಲಿಂದ ಇರುವ ಜಾಗವೇ ಐರಾವತ ವರ್ಷ. ಶ್ವೇತ ಪರ್ವತದ ಆ ಭಾಗದಲ್ಲಿ ಹಿರಣ್ಯಕ ವರ್ಷ, ಅಲ್ಲಿಂದ ಶೃಂಗವಂತ, ಶೃಂಗವಂತದಿಂದ ಆ ಕಡೆಗೆ ಐರಾವತ ವರ್ಷ. ಎಲ್ಲ ಹೆಸರು ವ್ಯತ್ಯಾಸ ಮಾಡಿಬಿಟ್ಟಿದ್ದಾರೆ. ಇರ್ಲಿ. ಇನ್ನು ಶ್ವೇತ ಪರ್ವತ ಅಂತ ಹೇಳಿದ್ವಲ್ಲ, ಈಗ ಆ ಶ್ವೇತ ಪರ್ವತದ ಆಚೆ ಕಡೆ ಇರುವಂತಹ ಹಿರಣ್ಯಕ ಅಥವಾ ಹಿರಣ್ಮಯ ಅನ್ನುವ ವರ್ಷ ಇದೆ. ಎಲ್ಲಿಂದ? ಶ್ವೇತ ಪರ್ವತದಿಂದ ಉತ್ತರ ಭಾಗದಲ್ಲಿ. ಅದಾದ ಮೇಲೆ ಶೃಂಗವಂತ ಪರ್ವತ ಬಂತಲ್ಲ, ಆ ಶೃಂಗವಂತ ಪರ್ವತಕ್ಕೂ ಆ ಭಾಗದಲ್ಲಿ ಉತ್ತರ ಕುರು ವರ್ಷ ಇದೆ. ಇದೆಲ್ಲದರ ಮಧ್ಯದಲ್ಲಿ ಇರುವಂಥದ್ದೇ ಇಲಾವೃತ. ಇಳಾವೃತದ ಆ ಕಡೆಯಲ್ಲಿ ಹಿರಣ್ಮಯ, ಇಳಾವೃತದ ಈ ಕಡೆಯಲ್ಲಿ ಕುರು. ಇದೆಲ್ಲ ಯಾವ ಆಕಾರದಲ್ಲಿದೆ, ಯಾವ ಶೇಪಲ್ಲಿದೆ ಅಂದ್ರೆ ಬಿಲ್ಲು, ಧನುಸ್ಸಂಸ್ಥೆ. ಬಿಲ್ಲಿನ ಆಕಾರದಲ್ಲಿ ಇದೆಲ್ಲವೂ. ಅಂದ್ರೆ ನಮ್ಮ ಕಲ್ಪನೆಗೆ ಬರೋದಿಲ್ಲ, ಇದೆಲ್ಲ ಬೇರೆ ಕೇಳ್ಬೇಕಷ್ಟೆ. ಬಿಲ್ಲಿನ ಆಕಾರದಲ್ಲಿ ಇದೆಯಂತೆ. ನಾವಿಲ್ಲಿಂದ ಇನ್ನು ನಾರ್ತ್ಗೆ, ಟೂವರ್ಡ್ಸ್ ನಾರ್ತ್ ಮೂವ್ ಮಾಡ್ತಾ 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 ಹೋದ್ರೆ ಅಲ್ಲಿನ ಜನಗಳ ಆಯುಷ್ಯ, ಅವರ ಆರೋಗ್ಯ, ಅವರಿಗೆ ಸಿಗುವಂತಹ ತ್ರಿವರ್ಗ ಅಂದ್ರೆ ಧರ್ಮಾರ್ಥ ಕಾಮಗಳು, ಇದೆಲ್ಲವೂ ಜಾಸ್ತಿ ಆಗ್ತಾ ಬರುತ್ತೆ. ಉತ್ತರಕ್ಕೆ ಹೋಗ್ತಾ 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 ಧರ್ಮಾರ್ಥ ಕಾಮಗಳು, ಆಯುಷ್ಯು, ಆರೋಗ್ಯ ಜಾಸ್ತಿ ಆಗ್ತಾ ಇರುತ್ತೆ. ಎಲ್ಲ ಪ್ರದೇಶಗಳಲ್ಲಿ ಬೇಕಾದಷ್ಟು ಜೀವರಾಶಿಗಳಿವೆ. ಆದ್ದರಿಂದ ರಾಜ, ಈ ಭೂಮಿ ಇಂತಹ 100 ಪರ್ವತಗಳಿಂದ ತುಂಬಿ ಹೋಗಿದ್ಯಪ್ಪ. ಹೇಮಕೂಟ ಅಂತ ಹೇಳಿದನಲ್ಲ, ಅದೊಂದು ವಿಚಿತ್ರವಾದ ಪರ್ವತ. ಆ ಹೇಮಕೂಟಕ್ಕೆ ಇನ್ನೊಂದು ಹೆಸರಿದೆ, ಕೈಲಾಸ ಅಂತ ಇನ್ನೊಂದು ಹೆಸರಿದೆ. ಹೇಮಕೂಟಕ್ಕೆ ಕೈಲಾಸ ಅಂತ ಹೆಸರು. ಅಲ್ಲಿ ಗಂಧಮಾದನ ಪರ್ವತದ ಶೃಂಗಗಳಲ್ಲಿ ವಿಹಾರ ಮಾಡುವ ಕುಬೇರ ಇಲ್ಲಿ ವಾಸ ಮಾಡ್ತಾನೆ. ಅಲ್ಲೂ ಮೋದತೆ, ಇಲ್ಲೂ ವಿಹಾರ ಮಾಡ್ತಾ ಸಂತೋಷವಾಗಿರ್ತಾನೆ. ಅಲ್ಲೇ ತತ್ರ ದೇವೋ ಮಹಾದೇವ, ದೇವೋತ್ತಮ ಇಂದ್ರಾದಿ ದೇವತೆಗಳಿಗೆ ಗುರುಗಳಾದ ಇಂದ್ರಾದಿ ದೇವತೆಗಳಿಗಿಂತ ಉತ್ತಮರಾದ ಮಹಾದೇವ ನಾಮಕರಾಗಿರತಕ್ಕ ಮಹಾರುದ್ರದೇವರು ಪಾರ್ವತೀ ದೇವಿಯ ಜೊತೆಯಲ್ಲಿ ಮನೋಹರವಾಗಿರತಕ್ಕಂತಹ ಒಂದು ಕಲ್ಲು, ಆ ಬಂಡೆ ಶಿಲೆ, ಅದರ ಮೇಲೆ ಕೂತಿರ್ತಾರಂತೆ. ತತ್ರ ಚಿತ್ರೇ ಶಿಲಾತಲೆ ರಮ್ಯ, ವಿಚಿತ್ರವಾಗಿರತಕ್ಕಂತಹ ಶಿಲಾ ಬಂಡೆ. ಆ ಬಂಡೆ ಮೇಲೆ ಪಾರ್ವತೀ ದೇವಿಯ ಜೊತೆಯಲ್ಲಿ ಕೂತು ವಿಹಾರ ಮಾಡ್ತಾ ಇರ್ತಾರೆ. ಎಲ್ಲ ದೇವಋಷಿಗಳು ಮಹಾರುದ್ರ ದೇವರ ಸ್ತೋತ್ರವನ್ನ ಮಾಡ್ತಾ ಇರ್ತಾರೆ. ಎಲ್ಲಿ? ಹೇಮಕೂಟ ಅಂತ ಕರೆಯಲ್ಪಡುವ ಕೈಲಾಸದಲ್ಲಿ. ಅಂತಹ ಕೈಲಾಸ ಪರ್ವತಕ್ಕಿಂತಲೂ ಇನ್ನೂ ನಾರ್ತ್ಗೆ ಹೋದ್ರೆ ಮೈನಾಕ ಪರ್ವತ ಬರುತ್ತೆ. ಆ ಮೈನಾಕ ಪರ್ವತಕ್ಕಿಂತಲೂ ಇನ್ನೂ ಆ ಕಡೆ ಹೋದ್ರೆ
ಬಂಗಾರದ ಬಣ್ಣದ ಶಿಖರಗಳಿಂದ ಯುಕ್ತವಾಗಿರತಕ್ಕಂತಹ ಮಣಿಗಳಿಂದ ಕೂಡಿದ ಒಳ್ಳೆ ಪರ್ವತ ಇದೆ. ಅದಕ್ಕೆ ಹಿರಣ್ಯ ಶೃಂಗ ಅಂತ ಹೆಸರು. ಆ ಹಿರಣ್ಯ ಶೃಂಗದಲ್ಲಿ ಮಣ್ಣುಗಳಿದೆ ಅಲ್ಲ, ಆ ಮಣ್ಣುಗಳೆಲ್ಲ ಬಂಗಾರದ್ದೇ. ಕಾಂಚನ ವಾಲುಕ, ವಾಲುಕ ಅಂದ್ರೆ ಮಣ್ಣು, ಬಂಗಾರದ ಮಣ್ಣಲ್ಲಿ. ಅಲ್ಲಿಯ ಬಂಗಾರದ ಮಣ್ಣಿಂದ ಕೂಡಿದ ಆ ಪ್ರದೇಶದಲ್ಲಿ ಪರಮ ಸುಂದರವಾಗಿರತಕ್ಕ ಒಂದು ಸರೋವರ ಇದೆ. ಅದಕ್ಕೆ ಬಿಂದು ಸರೋವರ ಅಂತ ಹೆಸರು. ಅಲ್ಲೇ ಆ ಬಿಂದು ಸರೋವರದಲ್ಲೇ ಮಹಾನುಭಾವನಾದ ಭಗೀರಥ ಗಂಗಾದೇವಿಯ ದರ್ಶನವನ್ನ ಮಾಡಿ ಸಾವಿರಾರು ವರ್ಷಗಳ ತನಕ ತಪಸ್ಸು ಮಾಡ್ತಾ ವಾಸ ಮಾಡ್ತಾ ಇದ್ದ. ಯಜ್ಞಕ್ಕೆ ಯೂಪಸ್ತಂಭ ಅಂತ ಕಟ್ತಾರೆ. ಯಜ್ಞ ಮಾಡ್ತಾರಲ್ಲ, ಯಜ್ಞ ಮಾಡುವಾಗ ಪ್ರಾಣಿ ಪಶು ಬಲಿಯನ್ನ ಕೊಡ್ಲಿಕ್ಕಾಗಿ, ಪಶುವನ್ನ ಕಟ್ಲಿಕ್ಕಾಗಿ ಒಂದು ಕಂಬ ಇರುತ್ತಲ್ಲ, ಯೂಪ ಅಂತ ಕರೀತಾರೆ ಅದನ್ನು. ಇಲ್ಲಿ ಬಿಂದು ಸರೋವರದಲ್ಲಿದ್ದಂತ ಯೂಪ ಎಂಥದ್ದು ಗೊತ್ತಾ? ಮಣಿಗಳಿಂದ ಮಾಡಿದ ಯೂಪ. ಚೈತ್ಯ ವೃಕ್ಷಗಳು, ಪೂಜೆಯನ್ನ ಮಾಡಿಸಿಕೊಳ್ಳುವಂತಹ ಮರಗಳೆಲ್ಲ ಬಂಗಾರದ ಮಯ. ಇಂದ್ರದೇವರಿಗೆ ಸಿದ್ಧಿ ಬಂದಿದ್ದು ಎಲ್ಲಿ ಗೊತ್ತಾ? ಇಲ್ಲಿ ಯಾಗ ಮಾಡೇ ಇಂದ್ರದೇವರಿಗೆ ವಿಶೇಷವಾದಂತಹ ಸಿದ್ಧಿ ಬಂದದ್ದು. ಅಂತಹ ಪರಮ ಸುಂದರವಾದ ಪ್ರದೇಶ. ಮಹಾನುಭಾವರಾದ ನಮ್ಮ ರುದ್ರದೇವರು ಬ್ರಹ್ಮದೇವರ ಆದೇಶದಂತೆ ಎಲ್ಲವನ್ನ ಸೃಷ್ಟಿ ಮಾಡ್ತಾರಲ್ಲ, ಸೃಷ್ಟಿ ಮಾಡಿದ ಮೇಲೆ ಇಲ್ಲಿ ಬಂದ್ರವರು ಸೃಷ್ಟಿ ಮಾಡಿ ಈ ಬಿಂದು ಸರೋವರಕ್ಕೆ ಬಂದು ಅಲ್ಲಿ ಪೂಜೆ ಮಾಡಿಸ್ಕೊಳ್ತಾರೆ. ಬಿಂದು ಸರೋವರದಲ್ಲಿ ಸನ್ನಿಹಿತರಾದ ರುದ್ರದೇವರನ್ನ ಭೂತಗಣಗಳು ವಿಶೇಷವಾಗಿ ಹೇಳನಲ್ಲ, ಉತ್ತರಕ್ಕೆ ಹೋಗ್ತಾ 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 ಕಾಣುವಂತಹ ಪುಣ್ಯಪ್ರದವಾದ ಪ್ರದೇಶಗಳಿದೆ. ವೃಷಪರ್ವ ಅನ್ನುವ ರಾಜ ಇಲ್ಲೇ ಇದ್ದಿದ್ದು. ಶರ್ಮಿಷ್ಠೆಯ ತಂದೆ ವೃಷಪರ್ವ ಇಲ್ಲೇ ಇದ್ದಿದ್ದು. ಶಿವನ ಉಪಾಸನೆ ಮಾಡ್ತಾ ಇದ್ದ ಅಂತ ಉಲ್ಲೇಖ ಬರುತ್ತೆ. ಇರ್ಲಿ, ಒಟ್ನಲ್ಲಿ ಅಷ್ಟು ಸುಂದರವಾಗಿರ್ತಕ್ಕಂಥ ಪ್ರದೇಶ, ಅಷ್ಟು ಪರಮ ರಮ್ಯವಾದ ದೇವಾದಿ ದೇವತೆಗಳು, ಮುಖ್ಯವಾಗಿ ಯಾರ್ಯಾರು ಇರ್ತಾರೆ ನೋಡ್ರಿ ಇಲ್ಲಿ. ನರನಾರಾಯಣರಿದ್ದಾರೆ, ಬ್ರಹ್ಮದೇವರಿದ್ದಾರೆ, ಸ್ವಯಂಭುವ ಮನು ಇದ್ದಾನೆ, ಮತ್ತೆ ಸ್ಥಾಣುಶ್ಚ ಪಂಚಮಃ. ನರ, ನಾರಾಯಣ, ಚತುರ್ಮುಖ ಬ್ರಹ್ಮ, ಸ್ವಯಂಭುವ ಮನು, ಐದನೆಯದ್ದಾಗಿ ಮಹಾರುದ್ರ ದೇವರು. ಈ 5 ಜನ ಉತ್ತಮ ದೇವತೆಗಳು ವಿಶೇಷವಾಗಿ ಸನ್ನಿಹಿತರಾದಂತಹ ಕ್ಷೇತ್ರ ಬಿಂದು ಸರೋವರ. ಹಿರಣ್ಯ ಶೃಂಗ ಪರ್ವತದ ತಪ್ಪಲ್ನಲ್ಲಿ ಇರುವ ಪ್ರದೇಶ ಇದು. ಅಲ್ಲೇ ಬ್ರಹ್ಮದೇವರ ಮನೆಯಿಂದ ಹೊರಟ್ಲಲ್ಲ ಗಂಗೆ, ಚತುರ್ಮುಖ ಬ್ರಹ್ಮದೇವರ ಮನೆಯಿಂದ ಸಂಚಾರ ಮಾಡ್ತಾ ಬಂದಂತ ನಮ್ಮ ಗಂಗಾದೇವಿ ಫಸ್ಟ್ ಸೆಟಲ್ ಆಗಿದ್ದಲ್ಲಿ ಇಲ್ಲೇ ಬಿಂದು ಸರೋವರಕ್ಕೆ ಫಸ್ಟ್ ಬಂದ್ಲಂತೆ. ಅಲ್ಲಿಂದ 7 ಭಾಗವಾಗಿ ಹರಿದು ಬಿಟ್ಲು. ಭಾಗವತದಲ್ಲಿ ಸೀತಾ, ಚಕ್ಷು, ಭದ್ರ, ಅಳಕನಂದ ಅಂತ 4 ಹೇಳ್ತಾರೆ. ಇಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ 7 ಭಾಗವಾಗಿ ಹರಿದಳು. ಯಾವ್ಯಾವ್ದ 7 ಭಾಗ? ವಸ್ವೋಕಸಾರ ಅಂತ ಒಂದು, ನಳಿನಿ ಅಂತ ಒಂದು, ಸರಸ್ವತಿ ಅಂತ ಒಂದು ಭಾಗ, ಸೀತಾ ಅಂತ ಒಂದು ಭಾಗ, ಜಂಬೂ ನದಿ ಅಂತ ಒಂದು ಭಾಗ, ಗಂಗಾ ಅಂತ ಒಂದು ಭಾಗ, ಸಿಂಧು ಅಂತ ಒಂದು. ವಸ್ವೋಕಸಾರ, ನಳಿನಿ, ಸರಸ್ವತಿ, ಜಂಬೂ, ಸೀತಾ, ಗಂಗಾ, ಸಿಂಧು. ಈ 7 ಗಂಗೆಯ 7 ಕವಲುಗಳು. ಅವಳ ಸಾಮರ್ಥ್ಯ ಅಪಾರವಾಗಿರ್ತಕ್ಕಂತಹ ಸಾಮರ್ಥ್ಯ ನೋಡಿ. ಭಾಗವತಕ್ಕೂ ಸ್ವಲ್ಪ ಸ್ಲೈಟ್ ಡಿಫರೆನ್ಸ್ ಆದಂತಹ ನಿರೂಪಣೆ. ಅವಳ ಸಂಕಲ್ಪ ನಮ್ಮ ನಿಮ್ಮ ಮನಸ್ಸಿಗೆ ಸಿಗುವಂಥದ್ದಲ್ಲ, ಅಚಿಂತ್ಯ ದಿವ್ಯ ಸಂಕಲ್ಪ. ಮನಸ್ಸಿಗೆ ಗೊತ್ತಾಗೋದಿಲ್ಲ ಗಂಗಾ ಸಂಕಲ್ಪ ಏನು ಅಂತ. ಅಲ್ಲ, ಗಂಗೆಗೆ ಈ ಸಂಕಲ್ಪ, ಈ ಸಿದ್ಧಿ ಹೇಗೆ ಬಂತು? ಸಾಮರ್ಥ್ಯ ಎಲ್ಲಿಂದ ಬಂತು ಅಂದ್ರೆ ವೇದವ್ಯಾಸರಂತಾರೆ,
ಪ್ರಭೋರೇಶೈವ ಸಂವಿಧಿ. ಸರ್ವೋತ್ತಮನಾದ ನಾರಾಯಣನ ನಿರ್ಣಯ ರೀ ಇದು. ನಾರಾಯಣನ ಸಂವಿಧಿ. ವಿಧಿ ಅಂದ್ರೆ ಆದೇಶ, ಆಜ್ಞೆ. ನಾರಾಯಣನ ಆಜ್ಞೆ. ಯೋಸೋ ಸರ್ವಗತೋ ವಿಷ್ಣುಶ್ಚಿತ್ ಸ್ವರೂಪೋ ನಿರಂಜನ ಸಯೇವ ದ್ರವರೂಪೇಣ ಗಂಗಾಂಭೋ ನಾತ್ರ ಸಂಶಯ. ಸರ್ವೋತ್ತಮನಾಗಿರತಕ್ಕ ನಾರಾಯಣನ ಆದೇಶದಂತೆ ಗಂಗೆಗೆ ಇಂಥ ಅದ್ಭುತವಾಗಿರತಕ್ಕ ಸಾಮರ್ಥ್ಯ ಅನ್ನೋದು ಬಂದಿದೆ. ಈ ಗಂಗೆಯ ಸನ್ನಿಧಾನದಲ್ಲೇ 1000 ಯುಗಗಳು ಮುಗಿಯೋ ತನಕ ಚತುರ್ಮುಖ ಬ್ರಹ್ಮದೇವರು ಯಾಗವನ್ನ ಮಾಡ್ತಾರೆ. ಈ 7 ಕವಲುಗಳಲ್ಲಿ ಸರಸ್ವತಿ ಮಾತ್ರ ಕೆಲವು ಸಲ ಕಾಣ್ತಾಳೆ, ಕೆಲವು ಸಲ ಕಾಣೋದಿಲ್ಲ. ಆದ್ದರಿಂದ ಈ ವಸ್ವೋಕಸಾರ, ನಳಿನಿ, ಸರಸ್ವತಿ, ಜಂಬೂ ನದಿ, ಸೀತಾ, ಗಂಗಾ, ಸಿಂಧು ಈ 7 ನದಿಗಳಿಗೆ ಒಟ್ಟಿಗೆ ಸಪ್ತಗಂಗಾ ಅಂತ ಹೆಸರು. ಏನ್ ಹೆಸರು? ಸಪ್ತಗಂಗಾ. ಇಲ್ಲಿಂದ ಇನ್ನು ಮುಂದೆ 4-5 ಶ್ಲೋಕ ಈ ಅಧ್ಯಾಯನೇ ಮುಗಿದೋಗುತ್ತೆ. ಎಲ್ಲೂ ಕಾಣದೇ ಇರತಕ್ಕ ಅಪೂರ್ವವಾದ ವಿವರವನ್ನ ಕೊಡ್ತಾರೆ ನಮಗೆ ವೇದವ್ಯಾಸ ದೇವರಲ್ಲಿ. ಹಿಮಾಲಯದಲ್ಲಿ ಯಾರು ವಾಸ ಮಾಡ್ತಾರೆ? ಹಿಮಾಲಯದಲ್ಲಿ ರಾಕ್ಷಸರ ವಾಸ. ಹೇಮಕೂಟದಲ್ಲಿ ಗುಹ್ಯಕರ ವಾಸ. ತುಂಬಾ ಅದ್ಭುತವಾದ ವಿಷಯ ಇದು, ಸಿಗೋಲ್ಲ ಬೇರೆ ಕಡೆ. ಆಮೇಲೆ ನಿಷಧ ಪರ್ವತದಲ್ಲಿ ನಾಗಗಳು ಮತ್ತು ಸರ್ಪಗಳ ವಾಸ. ಈ ವಿಷಯವಾಗಿ ಅಪೂರ್ವವಾದ ವಿಷಯ ಇದೆ, ನಾಳೆ ಹೇಳ್ತೀನಿ. ಹಾವುಗಳು ಯಾವಾಗ ಕಚ್ಚತ್ತೆ ಯಾವಾಗ ಕಚ್ಚಲ್ಲ ಅನ್ನೋದ್ರ ಬಗ್ಗೆ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅದಕ್ಕೆ ಭಾರತ ಭಾವದೀಪ ಅಂತ ನೀಲಕಂಠ ದೀಕ್ಷಿತ ಬರೆದ ವ್ಯಾಖ್ಯಾನ. ಅದನ್ನ ಯಾವಾಗ ಹೇಳ್ಬೇಕೋ ನಂಗೆ ಗೊತ್ತಿಲ್ಲ. ಅದನ್ನ ಒಟ್ಟಿನಲ್ಲಿ ಸುಂದರವಾಗಿದೆ ನಿರೂಪಣೆ ಅದರಲ್ಲಿ. ಮಧ್ವ ಸಿದ್ಧಾಂತಕ್ಕೆ ವಿರುದ್ಧವಾದ ಒಂದು ರೀತಿಯಲ್ಲಿ ತಾತ್ವಿಕವಾಗಿ ಸಿದ್ಧಾಂತ ವಿರೋಧಿ. ಆದ್ರೆ ಭಾರತದ ಆಂತರ್ಯ ಅಂದ್ರೆ ಭಾರತವನ್ನ ಈ ರೀತಿ ಚಿಂತನೆ ಮಾಡುವಂತಹ ವ್ಯಕ್ತಿಗಳಿಗೆ ತುಂಬಾ ಸಂತೋಷ ಕೊಡುತ್ತೆ ಆ ವ್ಯಾಖ್ಯಾನ. ಭಾರತ ಭಾವದೀಪ ಅಂತ ಅದ್ರ ಹೆಸರು. ಇರ್ಲಿ, ಹಾವುಗಳು ಸುಮ್ನೆ ಕಚ್ಚೋದಿಲ್ಲ ಅಂತ 8 ತರ ಹಾವು ಕಚ್ಚತ್ತಂತೆ. ಅದ್ರಲ್ಲಿ ನಿರೂಪಣೆ ಇದೆ. ಆ ಹಾವುಗಳೆಲ್ಲ ಎಲ್ಲಿ ವಾಸ ಮಾಡುತ್ತೆ? ನಿಷಧ ಪರ್ವತದಲ್ಲಿ. ಮತ್ತೆ ಗೋಕರ್ಣದಲ್ಲಿ ತಪಸ್ವಿಗಳು ವಾಸ ಮಾಡ್ತಾರೆ. ಇದ್ಯಾವುದು ಗೋಕರ್ಣ? ಪರ್ವತಗಳು ಬರುವಾಗ ಗೋಕರ್ಣ ಅಂತ ಬಂದ್ಬಿಡ್ತಲ್ಲ. ಗೋಕರ್ಣ ಸದೃಶ ಕಾರ್ಯ ಗಂಧಮಾದನೆ ಅಂತ ವ್ಯಾಖ್ಯಾನ. ಗೋಕರ್ಣದಂತೆ ಇರುವಂತಹ ಗಂಧಮಾದನ ಪರ್ವತದಲ್ಲಿ ತಪಸ್ವಿಗಳು ವಾಸ ಮಾಡ್ತಾರೆ. ಇನ್ನು ದೇವತೆಗಳಿಗೆ, ಅಸುರರಿಗೆ ವಾಸಸ್ಥಾನ ಯಾವುದು? ಉತ್ತರ ಕೊಡ್ತಾರೆ, ಶ್ವೇತ ಪರ್ವತ. ಶ್ವೇತ ಪರ್ವತದಲ್ಲಿ ದೇವಾಸುರರುಗಳು ವಾಸ ಮಾಡ್ತಾರೆ. ಇನ್ನು ನಿಷಧ ಪರ್ವತದಲ್ಲಿ ಸರ್ಪನಾಗಗಳಲ್ಲದೆ ಗಂಧರ್ವರು ವಾಸ ಮಾಡ್ತಾರೆ. ನೀಲ ಪರ್ವತದಲ್ಲಿ ಬ್ರಹ್ಮರ್ಷಿಗಳು ವಾಸ ಮಾಡ್ತಾರೆ. ಅದಾದ ಮೇಲೆ ಶೃಂಗವಂತ ಪರ್ವತದಲ್ಲಿ ಪಿತೃದೇವತೆಗಳ ಸಂಚಾರ. ಎಲ್ಲ ಕಡೆ ಹಿಮಾಲಯದಲ್ಲಿ ರಾಕ್ಷಸರ ಸಂಚಾರ, ವಿಹಾರ, ವಾಸಸ್ಥಾನ. ಹೇಮಕೂಟದಲ್ಲಿ ಗುಹ್ಯಕರ ವಾಸಸ್ಥಾನ, ವಿಹಾರ ಸ್ಥಾನ. ನಿಷಧ ಪರ್ವತದಲ್ಲಿ ಸರ್ಪನಾಗ ಗಂಧರ್ವರ ವಾಸಸ್ಥಾನ, ವಿಹಾರ ಸ್ಥಾನ. ಗಂಧಮಾದನದಲ್ಲಿ ತಪಸ್ವಿಗಳ ವಿಹಾರ ಮತ್ತು ವಾಸಸ್ಥಾನ. ಶ್ವೇತ ಪರ್ವತದಲ್ಲಿ ದೇವಾಸುರರುಗಳ ವಿಹಾರ ಮತ್ತು ವಾಸಸ್ಥಾನ. ಅದಾದ್ಮೇಲೆ ನೀಲದಲ್ಲಿ ಬ್ರಹ್ಮರ್ಷಿಗಳ ವಾಸ ಮತ್ತು ವಿಹಾರ. ಶೃಂಗವಂತದಲ್ಲಿ ಪಿತೃದೇವತೆಗಳ ಸಂಚಾರ, ವಿಹಾರ, ವಾಸ. ಇದರಿಂದ ರಾಜ ಇದೆಲ್ಲವೂ ಕೂಡ ಸಂಕ್ಷಿಪ್ತವಾಗಿ 7 ವರ್ಷಗಳನ್ನ ನಾನು ನಿನಗೆ ನಿರೂಪಣೆ ಮಾಡಿಕೊಟ್ಟಿದ್ದೆ. ಈ 7 ವರ್ಷಗಳಲ್ಲಿ ಹಿಮಾಲಯ, ಹೇಮಕೂಟ, ನಿಷಧ, ಶೃಂಗವಂತ, ನೀಲ, ಶ್ವೇತ ಎಲ್ಲ ಪರ್ವತಗಳ ಮಧ್ಯದಲ್ಲಿ ಬರುವಂತಹ ಈ ಎಲ್ಲ ಪ್ರದೇಶ ವಿಶೇಷಗಳಲ್ಲಿ ಯಾರು ತುಂಬಿದ್ದಾರೆ? ಭೂತಾನ್ಯುಪನಿವಿಷ್ಟಾನಿ. ಭೂತಾನಿ ಜೀವರಾಶಿಗಳು. ಯಾವ ರೀತಿಯಾದ ಜೀವರಾಶಿಗಳು? 2 ರೀತಿಯಾದ ಜೀವರಾಶಿಗಳು, ಸ್ಥಾವರ ಜೀವ, ಜಂಗಮ ಜೀವ. ಸ್ಥಾವರ ಜಂಗಮಾತ್ಮಕವಾಗಿರತಕ್ಕ ಸಕಲ ಜೀವರಾಶಿಗಳು ನಾನಾ ದೇಹಗಳಿಂದ ಈ ಎಲ್ಲ ವರ್ಷ ಪ್ರದೇಶದಲ್ಲಿ ತುಂಬಿ ಹೋಗಿದ್ದಾರೆ. ಇದು ಭಗವಂತನ ವಿಚಿತ್ರವಾಗಿರತಕ್ಕಂತಹ
ಸೃಷ್ಟಿಯ ವೈಭವ ಅಂತ ಹೇಳಿ ಎಷ್ಟು ಚೆನ್ನಾಗಿದೆ ನಿರೂಪಣೆ ನೋಡಿ. ಈ ವೈಭವದ ನಿರೂಪಣೆಯ ಜೊತೆಯಲ್ಲೇ ಸಂಜಯ ಈ 7 ವರ್ಷಗಳ ನಿರೂಪಣೆಯನ್ನ ಸಮಾಪ್ತಿ ಮಾಡ್ತಾ ಇದ್ದಾನೆ ಎನ್ನುವಲ್ಲಿಗೆ ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಭೀಷ್ಮ ಪರ್ವಣಿ ಸಪ್ತಮೋಧ್ಯಾಯ ಜಂಬೂಖಂಡ ನಿರ್ಮಾಣ ಪರ್ವಣಿ ಸಪ್ತಮೋಧ್ಯಾಯ. ಇಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಭೀಷ್ಮ ಪರ್ವದಲ್ಲಿ 7ನೇ ಅಧ್ಯಾಯ ಮುಗಿಯುತ್ತೆ. ಜೊತೆಯಲ್ಲೇ ಖಂಡ ನಿರ್ಮಾಣ ಪರ್ವದಲ್ಲೂ ಕೂಡ 7ನೇ ಅಧ್ಯಾಯ, ಜೊತೆಯಲ್ಲಿ ಇವತ್ತಿನ ಪಾಠವೂ ಕೂಡ ಸಮಾಪ್ತಿ ಆಗ್ತಿದೆ. ಇನ್ನು 4 ಅಧ್ಯಾಯ, ಜೊತೆ ಇನ್ನು 2 ಅಧ್ಯಾಯ, ಇನ್ನು 6 ಅಧ್ಯಾಯಗಳು ಮುಗಿದ್ರೆ ಖಂಡ ನಿರ್ಮಾಣ ಪರ್ವ ಮತ್ತು ಭೂಮಿ ಪರ್ವ ಎರಡೂ ಮುಗಿಯುತ್ತೆ. ಅದೆರಡೂ ಮುಗಿದ ಮೇಲೆ ಮೋಸ್ಟ್ ಅವೈಟೆಡ್, ನಿಮಗೋ ಯಾರು ಗೊತ್ತಿದೆ, ನನಗಂತೂ ಮೋಸ್ಟ್ ಅವೈಟೆಡ್ ಭಗವದ್ಗೀತಾ ಪರ್ವ ಅದು ಆರಂಭ ಆಗ್ತಾ ಇದೆ. ಇನ್ನು ಮುಂದೆ ಅನೇಕ ನದಿಗಳ, ನಾವು ಕೇಳದೇ ಇರತಕ್ಕಂತ ನದಿಗಳು, ದೇಶಗಳು, ಪರ್ವತಗಳು ವಿಸ್ತಾರವಾಗಿ ನಿರೂಪಣೆ ಮಾಡ್ತಾರೆ. ಕೇಳೋದೇ ಭಾಗ್ಯ. ಭಾರತ ಶ್ರವಣ ಮಾತ್ರದಿಂದಲೇ ಪುಣ್ಯ ಸಂಪಾದನೆ ಆಗತ್ತೆ ಅಂತ ಶಾಸ್ತ್ರ. ನೋಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಕಿವಿಯಿಂದ ಭಗವಂತ ಅವಕಾಶ ಕೊಟ್ಟಾಗ ಕೇಳಿಬಿಡೋದು ನಮ್ಮ ಜನ್ಮಗಳ ಭಾಗ್ಯ ಅನ್ನುವ ಅನುಸಂಧಾನದೊಂದಿಗೆ ಮಹಾಭಾರತದಂತಹ ಮೋಕ್ಷಪ್ರದವಾದ ಗ್ರಂಥವನ್ನ ಕೇಳಿ ಹೇಳಲಿಕ್ಕೆ ಅವಕಾಶ ಕೊಟ್ಟಂತಹ ಸಮಸ್ತ ಗುರುವಂತರ್ಗತರಾದ ಗುರುಮಧ್ವಾಂತರ್ಗತ ವೇದವ್ಯಾಸ ಭಿನ್ನ ಶ್ರೀಮನ್ ಮಹಾಭಾರತ ಪ್ರತಿಪಾದ್ಯ ರುಕ್ಮಿಣಿ ಸತ್ಯಭಾಮ ಸಮೇತ ಗೋಪಾಲಕೃಷ್ಣ ದೇವರ ಅನಂತ ಕಾರುಣ್ಯಕ್ಕೆ ನಮೋ ನಮಃ. ಇದೇ ರೀತಿಯಾದ ಕಾರುಣ್ಯ ನಮ್ಮ ಮೇಲೆ ನಿರಂತರವಾಗಿ ತೋರಿಸ್ಲಿ ಅಂತ ಹೇಳ್ತಾ ಇವತ್ತಿನ ಪಾಠ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಅನುಸಂಧಾನ ಮಾಡೋಣ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು.